ನನಗೆ ಅನುಭವ ಆದ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಡ್ತೇನೆ. ಇದರಲ್ಲಿ ನಮ್ಮ ಪಾತ್ರ ಬಹಳ ದೊಡ್ಡದಿದೆ, ಅದಕ್ಕೆ ನಾವು ಮಾಡಲೇಬೇಕು ಅನ್ನೋ ಒಂದು ಸಂಕಲ್ಪ ಮಾಡಲೇಬೇಕು. ಇಲ್ಲಿ ನಾನು ನಿಮಗೇನೂ ಅಡ್ವೈಸ್ ಮಾಡೋದಿಲ್ಲ, ಆಗ್ತಾ ಇರುವ ಘಟನೆಗಳ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಹೇಳ್ತಾ ಇದ್ದೆ. ಅದಕ್ಕೆ ನಮ್ಮದೇನು ಕೆಲಸ, ಪಾಲಕರಾಗಿ ನಮ್ಮದೇನು ಕೆಲಸ, ಶಿಕ್ಷಕರಾಗಿ ನಮ್ಮ ಕೆಲಸ ಏನು, ಆಮೇಲೆ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ನಮ್ಮದೇನು ಕೆಲಸ ಅಂತ ಸ್ವಲ್ಪ ನೀವೇ ನೋಡ್ಕೊಳ್ಬೇಕು. ನಾನು ನಿಮ್ಗೆ ಅಡ್ವೈಸ್ ಮಾಡೋದಿಲ್ಲ. ಈಗ ಮೈಸೂರು ಹತ್ರ ಒಂದು ಊರು, ಅಲ್ಲಿ ಪೋಕ್ಸೋ ನಿಮ್ದೇನಿದೆ ಅಲ್ಲ, ಏನೋ ಮಕ್ಕಳದು ಒಂದು ಕೋರ್ಟ್ನಲ್ಲಿ ಒಂದು ಕೇಸು. ಏನಪ್ಪ ಕೇಸು ಅಂತಂದರೆ, ಅಪ್ಪ ಅಮ್ಮ ಮಗ ಮತ್ತು ಮಗಳು ಆರಾಮಾಗಿ ಮನೆಯಲ್ಲಿದ್ದಾರೆ. ಹುಡುಗ 10th ಸ್ಟ್ಯಾಂಡರ್ಡು, ಹುಡುಗಿ 9ನೇದು, ಅಂದರೆ ಅಣ್ಣ ತಂಗಿ. ಜೀವನ ಚೆನ್ನಾಗಿ ನಡೆದಿದೆ. ಬಟ್ ಯಾವಾಗ ಜೀವನದಲ್ಲಿ ಏನು ಘಟಿಸುತ್ತೆ ಅದು ಕೆಲವೊಂದು ಟೈಮ್ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ದೂರನೇ ಇರುತ್ತೆ. ಯಾಕೆ ಹಂಗಾಯಿತು ಅಂತ ನಮಗೆಂದೂ ಗೊತ್ತಾಗೋದಿಲ್ಲ. ಸೊ ಈ ಫ್ಯಾಮ್ಲಿಯಲ್ಲಿನೂ ಹಿಂಗೆ ಯಾಕೆ ಆಯಿತು ಅಂತ ಗೊತ್ತಿಲ್ಲ ಅವ್ರಿಗೆ. ಆ ಹುಡುಗಿ 10th ಸ್ಟ್ಯಾಂಡರ್ಡ್ ಹುಡುಗ ಅಣ್ಣ, 9ನೇದ ಹುಡುಗಿ ತಂಗಿ, ಒಂದೇ ವರ್ಷ ಡಿಫ್ರೆನ್ಸು. ಎರಡು ಸೇಮ್ ಸ್ಕೂಲಿಗೆ ಹೋಗ್ತವೆ. ಹೋಗೋದು ಬರೋದು ನಡೆದಿದೆ, ಚೆನ್ನಾಗಿ ಜೀವನ ನಡೆದಿದೆ. ಬಟ್ ಸಡನ್ಲಿ ಏನೋ ಒಂದು ಕೆಟ್ಟದ್ದು ಘಟಿಸುತ್ತೆ. ಸಮಾಜದಲ್ಲಿರೋ ದುಷ್ಟಶಕ್ತಿಗಳು ಇವರಿಬ್ಬರನ್ನೂ ಎತ್ತುಕೊಂಡು ಹೋಗಿ ಒಂದು ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋಗ್ತಾರೆ. ಇದನ್ನ ಹೇಳಬೇಕಂದ್ರೆ ನನಗೂ ತ್ರಾಸಾಗುತ್ತೆ, ಬಟ್ ಸತ್ಯ ಹೇಳಲೇಬೇಕು, ಇಲ್ಲ ಅಂದರೆ ಜಗತ್ತಿಗೆ ಅದು ಗೊತ್ತಾಗೋದಿಲ್ಲ. ಆಮೇಲೆ ಮೋಟಿವೇಶನ್ ಏನಿದೆ ಅಲ್ಲ, ಅದು ಟೆಂಪ್ರರಿ, ಭಾಳ ರಿಯಲೈಸೇಷನ್ ಪರ್ಮನೆಂಟ್ ಇರುತ್ತೆ. ಆಯ್ತಾ ಸರ್? ಅದಕ್ಕೆ ಸಂತ ಶಿಶುನಾಳ ಶರೀಫರು ತಮ್ಮ ಕೊನೆಯ ದಿವಸದಂದು, ಒಬ್ಬರು ಆಧ್ಯಾತ್ಮಿಕ ಸಾಧಕರು ಹೇಳಿದ್ದು ನನಗಿದ್ನ, ಕೊನೆಯ ದಿವಸ ಆ ಒಂದು ಗಿಡದ ಕಟ್ಟೆಗೆ ಬಂದು ಕೂತ್ಕೊಳ್ತಾರಂತೆ. ಕೂತ್ಕೊಂಡು ಎಲ್ಲರೂ ಬರ್ತಾರೆ, ಹಳ್ಳಿ ಜನ ಎಲ್ಲ ಬರ್ತಾರೆ. ಅವ್ರಿಗೆ ಅಂತಾರಂತೆ, ನಂದು ಮುಗೀತಪ್ಪ, ನಾನು ಈಗ ದೇಹ ಬಿಡ್ತೇನೆ, ನಾನು ಸೇರ್ಕೋಬೇಕು, ಇವತ್ತೇ ಕೊನೆ ಅಂಥೇಳಿ ಎಲ್ಲರಿಗೆ ಹೇಳ್ತಾರಂತೆ. ಎಲ್ಲರೂ ಅಪ್ಪಾರ ಹಂಗೆ ಯಾಕ್ರಿ, ಅಜ್ಜಾರ ಹಂಗೆ ಯಾಕ್ರಿ, ಶರೀಫ್ರ ಯಾಕ್ರಿ, ಬ್ಯಾಡ್ರಿ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ನಮ್ಮನ್ನು ಬಿಟ್ಟು ಹೋಗ್ಬೇಡ್ರಿ ಅಂತ. ಇಲ್ಲ, ಅದು ಸಮಯ ಬಂದಾಗ ಹೋಗಬೇಕು, ಅದಕ್ಕೆ ನಾ ಇವತ್ತು ಹೋಗ್ತಾ ಇದ್ದೇನೆ ಅಂತ ಅವರೊಂದು ಹೇಳಿದ ಮೇಲೆ ಮುಂದೆ ಆಯಿತು ದೀಪ ಹಚ್ಕೊಂಡು ಬರೋಗ್ರಿ ಅಂತಾರೆ ಅವರು. ದೀಪ ಹಚ್ಕೋರಿ. ಅದಕ್ಕೆ ಹಳ್ಳಿ ಜನ ಎಲ್ಲ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ದೇವರ ಮನೆ ಮುಂದೆ, ದೇವರ ಮನೆಯಲ್ಲಿ ದೀಪ ಹಚ್ತಾರೆ. ಬರುವಾಗ ಒಂದೊಂದು ದೀಪ ತಗೊಂಡು ವಾಪಸ್ ಬರ್ತಾರೆ ಶರೀಫ್ರ ಹತ್ರ. ಅವರೇನೊಂದು ಗಿಡದ ಕಟ್ಟೆ ಕೆಳಗಡೆ ಕೂತ್ಕೊಂಡಿರ್ತಾರೆ, ಆ ಸುತ್ತಲೂ ದೀಪ ಹಚ್ತಾರೆ. ಆ ದೀಪ ಹಚ್ಚಿದ ಮೇಲೆ ಶರೀಫರು ಅದನ್ನು ನೋಡಿ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಮರುವಿನ ಮನೆಯಲ್ಲಿ ಅರಿವಿನ ದೀಪ ಹಚ್ಚಂದರೆ ನೀವು ಮಣ್ಣಿನ ಮನೆಯಲ್ಲಿ ಎಣ್ಣೆಯ ದೀಪ ಹಚ್ಚಿ ಬಂದ್ರಲ್ಲೋ ಅಂತಾರೆ. ನನ್ನ ಜೊತೆ ಇದ್ದರೆ ಏನು ಉಪಯೋಗ ಆಯ್ತು ಅಂದಂಗೆ. ಏನು ಮರುವಿನ ಮನೆ ಇದು, ಹೌದಾ ಸರ್? ಅದರಲ್ಲಿ ಅರಿವಿನ ದೀಪ ಹಚ್ಕೊಳ್ರು ಅಂತಂದ್ರೆ ನೀವು ಮಣ್ಣಿನ ಮನೆಯಾಗ ಎಣ್ಣೆ ದೀಪ ಹಚ್ಚಿ ಬಂದ್ರಲ್ಲೋ ಅಂತ ಎಷ್ಟು ಚಂದ ಶರೀಫರು ತಮ್ಮ ಕೊನೆಯ ಒಂದು ಮಾತು ಹೇಳಿ ನಿರ್ಗಮಿಸ್ತಾರೆ. ಸೊ ಶಿಕ್ಷಕರು ಮತ್ತು ಶಿಕ್ಷಣ ಮತ್ತು ಸಂಸ್ಥೆಗಳು ಇವತ್ತು ನಾವು ಆ ಮಣ್ಣಿನ ಮನೆಯಲ್ಲಿ ಎಣ್ಣೆ ದೀಪ ಹಚ್ಚಲಿಕ್ಕೆ ಹೊಂಟೇವೆ. ದೊಡ್ಡ ಸಂಸ್ಥೆಗಳು, ದೊಡ್ಡ ಬಿಲ್ಡಿಂಗ್ಗಳು, ಒಳ್ಳೆ ಪೇಂಟಿಂಗು, ಸ್ಮಾರ್ಟ್ ಬೋರ್ಡು, ಹೌದಾ, ಎಲ್ಲ ಮಾಡಾಕ್ತೀವಿ. ಬಟ್ ಆ ಮರುವಿನ ಮನೆಯಲ್ಲಿ ಅರಿವಿನ ದೀಪ ಐತೆಲ್ಲ, ಅದು ಹಚ್ಚೋರು ಯಾರು? ಆ್ಯಂಡ್ ಆ ಮಕ್ಕಳಲ್ಲಿ ಆಲ್ರೆಡಿ ಆ ದೀಪ ಪ್ರಜ್ವಲಿಸ್ತಾ ಇದೆ. ಬಟ್ ನಮ್ಮ ಒಂದು ಅಜ್ಞಾನದಿಂದ ನಾವು ಅದನ್ನ ಆರಿಸ್ತಾ ಹೋಗ್ತಾ ಇದ್ದೇವೆ. ಯಾಕಂದರೆ ನಮ್ಮ ತಲೆಯಾಗ ಏನೈತಿ ಅಂದರೆ ನಾವ ಗ್ರೇಟ್ ಅನ್ನೋದೈತಿ. ಆ ಹುಡುಗರಿಗೆ ಏನೂ ತಿಳಿದಿಲ್ಲ, ನಮಗೆಲ್ಲ ತಿಳಿತೈತಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ಅವ್ರಿಗೆ ಕಲ್ಸಕ್ಕೆ ಹೊಂಟೇವಿ. ಶ್ರೀ ಅರವಿಂದ ಘೋಷ್ರು ಏನು ಹೇಳಿದ್ರಪ್ಪ, ಅರವಿಂದರು ಏನು ಹೇಳಿದರು ಅಂದರೆ, ಮದರ್ ಮತ್ತು ಅರವಿಂದರು ಎಷ್ಟು ಚೆನ್ನಾಗಿ ಹೇಳಿದರು ಅವರು. 3 ಪ್ರಿನ್ಸಿಪಲ್ಸ್ ಆಫ್ ಟ್ರೂ ಟೀಚಿಂಗ್ ಅಂತ ಹೇಳಿದರು. ನಿಜವಾದ ಕಲಿಸೋದಂದರೆ ಆ 3 ಪ್ರಿನ್ಸಿಪಲ್ಗಳನ್ನು ನೀವು ದಯಗಳನ್ನು ಇಟ್ಕೊಳ್ಳೇಬೇಕು. 3 ಪ್ರಿನ್ಸಿಪಲ್ಸ್ ಆಫ್ ಟ್ರೂ ಟೀಚಿಂಗ್ ಅಂತ.
ವಾಟ್ ಈಸ್ ದ ಫಸ್ಟ್ ಪ್ರಿನ್ಸಿಪಲ್? ಫಸ್ಟ್ ಪ್ರಿನ್ಸಿಪಲ್ ಈಸ್ ನಥಿಂಗ್ ಕ್ಯಾನ್ ಬಿ ಟಾಟ್. ಏನು ಕಲಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಫಸ್ಟ್ ಪ್ರಿನ್ಸಿಪಲ್ ಆಫ್ ಟ್ರೂ ಟೀಚಿಂಗ್ ಏನಪ್ಪ ಅಂತಂದರೆ ನಥಿಂಗ್ ಕ್ಯಾನ್ ಬಿ ಟಾಟ್. ಏನು ಕಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಈ ಜಗತ್ತಿನಲ್ಲಿ. ಯು ಶುಡ್ ಕ್ರಿಯೇಟ್ ಅನ್ ಎನ್ವಿರಾನ್ಮೆಂಟ್ ವೇರ್ ದೇ ಕ್ಯಾನ್ ಲರ್ನ್. ಒಂದು ವಾತಾವರಣ ಹೆಂಗೆ ಸೃಷ್ಟಿ ಮಾಡಬೇಕು, ಒಂದು ಡಿಸ್ಕಷನ್ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಸರ್ ಹೇಳ್ದಂಗೆ, ಬಿರಾದರ್ ಸರ್ ಹೇಳ್ದಂಗೆ ಒಂದು ಪ್ರಶ್ನೆಗಳನ್ನು ಹೆಂಗೆ ಉದ್ಭವಿಸ್ಬೇಕು, ಅದೊಂದು ವಾತಾವರಣದಲ್ಲಿ ಆ ಕಲಿಕೆ ಆಗಬೇಕು. ನಾನೇ ಕಲಿಸ್ತೇನೆ ಅಂತ ಹೋಗ್ಬಿಡ್ತು. ಐ ನೋ ದ್ಯಾಟ್ ಅಂತ ಈ 3 ಶಬ್ದಗಳೇನಿದಾವಲ್ಲ ಸರ್, ಇವೇ ಡೇಂಜರಸ್ ಶಬ್ದಗಳು ಜಗತ್ತಿನಲ್ಲಿ. ಈಗ ನಾನು ಇಲ್ಲಿ ನಿಂತ್ಕೊಂಡಿದ್ದೇನೆ, ನನಗೆಲ್ಲ ಗೊತ್ತೈತಿ ಅಂತ ನಾನು ನಿಂತೆ ಅಂದರೆ ನಾನು ಕುಸ್ತಿರ್ತೇನೆ. ಜನ ಚಪ್ಪಾಳೆ ಹಿಡಿಬೋದು, ಬಟ್ ನನ್ನ ಅಂತರಂಗದಲ್ಲಿರೋ ಅರಿವಿನ ದೀಪ ಆರಿ ಹೋಗುತ್ತೆ ಅದು. ಸೊ ಅರವಿಂದರು ಹೇಳೋದೇನಪ್ಪ ಅಂದರೆ ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಟ್ರೂ ಟೀಚಿಂಗ್ ಈಸ್ ನಥಿಂಗ್ ಕ್ಯಾನ್ ಬಿ ಟಾಟ್. ಏನು ಕಲಿಸ್ಲಿಕ್ಕೆ ಆಗೋಲ್ಲ ಈ ಜಗತ್ತಿನಲ್ಲಿ. ಕಲೀಲಿಕ್ಕೆ ವಾತಾವರಣ ಸೃಷ್ಟಿ ಮಾಡ್ಬೋದು. ಸ್ಕೂಲ್ ಅಂದರೆ ಏನು ಅಂದರೆ ಆ ಕಲಿಕೆ ಮತ್ತು ಗ್ರಹಿಕೆ ಆಗಲಿಕ್ಕೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡೋದು. ಬಟ್ ಇವತ್ತು ನಮ್ಮ ತಲೆಯಲ್ಲೇನಿದೆ, ನಮ್ಮ ಟೀಚರ್ಸ್ ತಲೆಯಲ್ಲೇನಿದೆ, ನನಗೆ ಈ ಸಬ್ಜೆಕ್ಟ್ ಬರ್ತೈತಿ, ನಾ ಕಲ್ಸಕ್ಕೆ ಹೊಂಟೇನಿ. ಅವಾಗ ಒಬ್ಬ ಟೀಚರ್ ಆದವರು ಒಂದು ಪ್ರಶ್ನೆ ಕೇಳ್ಕೊಳ್ಬೇಕು, ಐ ಆಮ್ ಟೀಚಿಂಗ್ ಬಟ್ ಆರ್ ದೇ ಲರ್ನಿಂಗ್? ನಾ ಕಲ್ಸಾಕತ್ತೀನಿ ಬಟ್ ವೆದರ್ ದೇ ಆರ್ ಲರ್ನಿಂಗ್ ಅಂತ ಪ್ರಶ್ನೆ ಕೇಳ್ಕೋಬೇಕಲ್ಲ. ಯಾವಾಗ ಈ ಪ್ರಶ್ನೆ ಟೀಚರ್ ಒಳಗೆ ಬರೋದಿಲ್ಲ, ಈಗ ಐ ಆಮ್ ಸ್ಪೀಕಿಂಗ್, ಆರ್ ದೇ ಅಂಡರ್ಸ್ಟ್ಯಾಂಡಿಂಗ್, ಈ ಪ್ರಶ್ನೆನ ಕೇಳ್ಕೊಂಡಿಲ್ಲ ಅಂದರೆ ನನಗೇನು ತಿಳಿದೈತೆ ಅದನ್ನೇ ಹೇಳ್ಕೋತ ಹೊಂಟ್ಬಿಡ್ತೇನೆ ನಾನು. ಅದಿಲ್ಲ ಸರ್. ಟ್ರೂ ಟೀಚಿಂಗ್ ಇಸ್ ವಾಟ್? ನಥಿಂಗ್ ಕ್ಯಾನ್ ಬಿ ಟಾಟ್. ನಾ ಏನು ಕಲ್ಸಕ್ಕೆ ಬರುವುದಿಲ್ಲ ಅಂತ ಒಪ್ಕೋಬೇಕು ಮೊದಲೇ. ಎರಡನೇದ್ದು, ಟೀಚರ್ ಒಬ್ಬ ಆದರ್ಶ ಶಿಕ್ಷಕ ಹೆಂಗಿರ್ಬೇಕಂದ್ರೆ ಐ ಆಮ್ ಟೀಚಿಂಗ್ ಬಟ್ ಆರ್ ದೇ ಲರ್ನಿಂಗ್? ಕೇಳಿಸ್ಕೊಳ್ತಾ ಇದ್ದಾರೆ ಅವರು. ಈ ಪ್ರಶ್ನೆ ಹಾಕೊಂಡಿಲ್ಲ ಅಂದರೆ ನಮ್ಮ ಶಿಕ್ಷಣ ಅಲ್ಲೇ ಖತಮ್ ಆಗ್ಬಿಡ್ತದೆ. ಇಟ್ ವಿಲ್ ಎಂಡ್ ದೇರ್. ಸೊ ಟುಡೇ ದ ಫೋಕಲ್ ಪಾಯಿಂಟ್ ಈಸ್ ಟೀಚರ್ಸ್. ಯಾರ್ಯಾರು ಸ್ಕೂಲ್ ಓನರ್ಸ್ ಇದ್ದೀರಾ, ನಾ ಮೊನ್ನೆನೂ ಒಂದು ದಾವಣಗೆರೆಯಲ್ಲಿ ನಾವು ಒಂದು 64 ಸ್ಕೂಲ್ ಓನರ್ಸ್ ಎಲ್ಲ ಸೇರಿದ್ರು. ಓಕೆ, 2 ದಿವಸ ಅವ್ರ ಜೊತೆ ಕಾರ್ಯಾಗಾರ ಮಾಡಿದೆ. ಓಕೆ, ನಂದು ಒಂದು ಪ್ರಶ್ನೆ ಇತ್ತು, ಬಿಲ್ಡಿಂಗಿಗೆ ರೊಕ್ಕ ಹಾಕ್ತೀರಿ, ರೋಡಿಗೆ ರೊಕ್ಕ ಹಾಕ್ತೀರಿ, ಟೇಬಲಿಗೆ ರೊಕ್ಕ ಹಾಕ್ತೀರಿ, ಚೇರಿಗೆ ರೊಕ್ಕ ಹಾಕ್ತೀರಿ, ಎಲ್ಲಕ್ಕೂ ರೊಕ್ಕ ಹಾಕ್ತೀರಿ. ಯಾರು DDPI ಬರ್ತಾರೆ, ಇಲ್ಲ ಜಾಯಿಂಟ್ ಡೈರೆಕ್ಟರ್ ಬರ್ತಾರೆ, ಯಾರು ಬರ್ತಾರೆ ಅವ್ರು ರೊಕ್ಕ ಕೇಳಿದ್ರೆ ಅವ್ರು ರೊಕ್ಕ ಕೊಡ್ತೀರಿ, ಅವ್ರಿಗೆ ಊಟ ಮಾಡಿಸ್ತೀರಿ, ಎಲ್ಲ ಮಾಡ್ತೀರಿ. ಗೊತ್ತಾಯ್ತಾ ಸರ್? ಕಳೆದ ಒಂದು ವರ್ಷದಲ್ಲಿ ಸಪೋಸ್ ನಿಮ್ಮದು 1 ಕೋಟಿ ರೂಪಾಯಿ ನೀವು ಟರ್ನ್ ಓವರ್ ಮಾಡಿದ್ರಿ ಅಂದರೆ, ಟರ್ನ್ ಓವರ್ ಅಂದರೆ ಅಷ್ಟು ಫೀಸ್ ಕಲೆಕ್ಟ್ ಮಾಡಿದ್ರಿ ಅಂದರೆ ಅದ್ರದ್ದು ಎಷ್ಟು ಪರ್ಸೆಂಟೇಜ್ ದುಡ್ಡನ್ನು ನೀವು ಟೀಚರ್ ಡೆವಲಪ್ಮೆಂಟಿಗೆ ಹಾಕಿದ್ರಿ ಅಂತ. ಒಂದು ಒಳ್ಳೆ ಸ್ಕೂಲು ನನಗನ್ಸಿದ್ದು, ಭಾಳ ಸಾಮಾನ್ಯ ಸ್ಕೂಲ್ ಇದೆ ಅಂದರೆ ಒಂದು 3% ಆದರೂ ನೀವು ಅದಕ್ಕೆ ಹಾಕಬೇಕು. ಇಲ್ಲ ಸರ್, ನಮ್ಮದೊಂದು 50 ಲಕ್ಷ ರೂಪಾಯಿ ಮಾಡೇವ್ರಿ ಸರ್, ಹೋದ ವರ್ಷ 50 ಲಕ್ಷ ರೂಪಾಯಿ ಅಷ್ಟೇ ಫೀಸ್ ಕಲೆಕ್ಟ್ ಆಗಿತ್ತಂದರೆ 3% ಅಂದರೆ 1.5 ಲಕ್ಷ ರೂಪಾಯಿ ಆ ವರ್ಷದಲ್ಲಿ ಹ್ಯೂಮನ್ ಡೆವಲಪ್ಮೆಂಟಿಗೆ ರೊಕ್ಕ ಹಾಕಲೇಬೇಕು. ಎಲ್ಲಕ್ಕೂ ಇಂಪಾರ್ಟೆನ್ಸ್ ಕೊಡತ್ತೀವಿ ಸರ್. ಗಿಡ ಹಚ್ಚೋದಕ್ಕೆ ಇಂಪಾರ್ಟೆನ್ಸ್ ಕೊಡತ್ತೀವಿ, ನೀರು ಹಾಕೋದಕ್ಕೆ ಇಂಪಾರ್ಟೆನ್ಸ್ ಕೊಡತ್ತೀವಿ. ಅವೇನು ಹುಡುಗರ್ನ ಸ್ಕೂಲಿಗೆ ಒಂದು ಡ್ರೈವರ್ ತೊಗೊಂಬರ್ತಾನಲ್ರಿ, ಆ ಡ್ರೈವರ್ ಕಿಮ್ಮತ್ ಕೊಡ್ತೀವಿ, 10,000 ರೂಪಾಯಿ ಪಗಾರ ಕೊಡ್ತೀವಿ ಅವಂಗೆ, ಹೌದಾ? ಬಟ್ ಪ್ರೈಮರಿ ಸ್ಕೂಲ್ ಟೀಚರಿಗೆ 3,000 ರೂಪಾಯಿ ಕೊಡ್ತೀವಿ. ನಮಗೆ ಕಿಮ್ಮತ್ ಕೊಡಲಿಲ್ಲ ಅಂದರೆ ಅವು ಯಾಕೆ ಕಿಮ್ಮತ್ ಕೊಡ್ತಾವ್ರಿ? ಆ ಪ್ರೈಮರಿ ಸ್ಕೂಲ್ ಟೀಚರ್ 3,000-4,000 ರೂಪಾಯಿ ತಗೊಳಕ್ಕೆ, ಓಕೆ, ಅಕ್ಕಿಗೆ ಆ ಡ್ರೈವರು ಕಿಮ್ಮತ್ ಕೊಡೋದಿಲ್ಲ. ನಾ ಡ್ರೈವರ್ ಬಗ್ಗೆ ಕೆಟ್ಟಿಲ್ಲ, ಯಾಕಂದ್ರೆ ನಾವು 10,000 ರೂಪಾಯಿ ಸಿಗ್ತೈತಿ, ಮೇಡಮ ಇಳಿರಿ, ಕೆಳಗಿಳಿರಿ, ನಡ್ಕೊಂತವ್ರಿ ಅಂತ ನಾವು. ಅದೇ ಹೈಸ್ಕೂಲ್ ಟೀಚರ್ಗೆ ಮೇಡಮ್ ಹ್ಞೂ ರೀ ಬರ್ರಿ ಅಂತಾನೆ. ಏಯ್, ಅಕ್ಕಿಗೆ ಸೆಲ್ಫ್ ಎಸ್ಟೀಮ್ ತಳ ಬೀಳಾಕತ್ತೈತಿ, ಏನಪ್ಪ ನನ್ನ ಜೀವನ, ಯಾವನು ಕಿಮ್ಮತ್ ಕೊಡೋಂಗಿಲ್ಲ ನನಗಂತ ಹೇಳಿ ಅಂಥ ಮನಸ್ಥಿತಿಯೊಳಗೆ ಅಕ್ಕಿ ಕ್ಲಾಸ್ ರೂಮ್ನಾಗ ಹೋದ್ಲಂದ್ರೆ ಆ ಸಣ್ಣ ಮಕ್ಕಳು ಯಾವಾಗ ಬ್ರೈನ್ ಡೆವಲಪ್ಮೆಂಟ್ ಆಗ್ತಿರ್ತೈತಿ, ಹೌದಾ ಸರ್? 0 to 10 ವರ್ಷ, 10 ವರ್ಷದಲ್ಲಿ 95% ಬ್ರೈನ್ ಡೆವಲಪ್ ಆಗ್ತೈತಂತೆ. ಅದನ್ನು ಕಲ್ಸೋರು ಯಾರು? ಪ್ರೀ ಪ್ರೈಮರಿ ಅವರು, ನರ್ಸರಿ ಅವರು, ಹೌದಾ ಸರ್? ಅವ್ರ ಕಿಮ್ಮತ್ತೇ ಇಲ್ಲ. ಒಟ್ಟು ಒಬ್ಬ ಡ್ರೈವರು ಕಿಮ್ಮತ್ ಕೊಡೋದಿಲ್ಲ, ನೀವು ಕಿಮ್ಮತ್ ಕೊಡಲ್ಲ. ಹೋರಿ ಮೇಡಮ್, ಹೋಗಿ ಕ್ಲಾಸ್ ತೊಗೊಳೋಗ್ರಿ. ಇಲ್ಲ ಸರ ಮಾತಾಡಕ್ಕೆ ಹೋಗ್ಬಿಟ್ಟು ಹೋರಿ. ಹಾಂ ಸರ್ ಹೇಳಿ, ನೀವು ಹೇಳ್ರಿ. ಯಾಕಂದ್ರೆ ಅವ್ನು 10th ಸ್ಟ್ಯಾಂಡರ್ಡ್ಗೆ ಆಕಿ ಮ್ಯಾಥ್ಸ್ ಕಲಿಸ್ತಿರ್ತಾಳೆ, ಆಕಿನ ಮ್ಯಾಗ ಭಾಳ ಕಿಮ್ಮತ್ ನಿಮಗೆ. ಮೆಕ್ಯಾನಿಸಮ್ ತಪ್ಪಾತೈತಲ್ಲ. ಎಲ್ಲಿ ಹುಡುಗರು ಚಲೋ ಆಗಬೇಕು, 0 to 6 ಮೊದಲು 0 to 3 ಆ ತಾಯಿಗೆ ಎಜುಕೇಷನ್ ಆಗಬೇಕು. 0ಕ್ಕಿಂತ ಮೊದಲು ಗರ್ಭದಲ್ಲೇನೆ ಭಾರತೀಯ ಸಂಸ್ಕಾರ ಏನು ಹೇಳಿತು? ಓಕೆ, ಗರ್ಭ ಸಂಸ್ಕಾರ, ಷೋಡಶ ಸಂಸ್ಕಾರಗಳಲ್ಲಿ ಗರ್ಭ ಸಂಸ್ಕಾರ. ಓಕೆ, ಆ ತಾಯಿಗೆ ಎಜುಕೇಷನ್ ಆಗಬೇಕು ಮೊದಲು, ಆಮೇಲೆ ಅವಳು ಗರ್ಭಧಾರಣೆ ಆಗಬೇಕು.
ತಾಯಿಗೆ ಎಜುಕೇಷನ್ ಅಂದರೆ ತಂದೆ ತಾಯಿಗೆ ಇಬ್ಬರಿಗೂ ಎಜುಕೇಷನ್ ಆಗಬೇಕು ಮೊದಲು. ಅವಾಗ ಅವರು ಒಂದು ಸರಿಯಾದ ಸಮಯಕ್ಕೆ ಆ ಮಗುವನ್ನು ಅಲ್ಲಿ ಅದರಲ್ಲಿ ಬೀಜವನ್ನು ಹಾಕ್ತಾರೆ. ಅದಕ್ಕೊಂದು ಮನಸ್ಥಿತಿ ಇದೆ ಅಲ್ಲ. ಅದಾದಮೇಲೆ 9 ತಿಂಗಳು 9 ದಿವಸ ಆ ತಾಯಿಯ ಮನಸ್ಥಿತಿ ಅದ್ರ ಮೇಲೆ ಪರಿಣಾಮ ಬೀಳುತ್ತೆ. ಅದಾದ ತಕ್ಷಣ ಅದು ಹೊರಗಡೆ ಬಂದ ತಕ್ಷಣ ಮೊದಲು 0 to 3 ಆ ಮನೆತನದ ವಾತಾವರಣ, ಅಲ್ಲಿ ಅಜ್ಜ ಅಜ್ಜಿ ಅವರೆಲ್ಲ ಹೆಂಗಿರ್ತಾರೆ ಅದ್ರ ಮೇಲೆ ಪ್ರಭಾವ ಬೀರುತ್ತೆ. 3 ವರ್ಷ ಆದಮೇಲೆ ಸ್ಕೂಲಿಗೆ ಕರ್ಕೊಂಡ್ಬರ್ತಿರೋದನ್ನ 3 ರಿಂದ 6 ವರ್ಷ ಅಂದರೆ ಅಷ್ಟು ಮಟ್ಟ ಬರೋ ಮಟ್ಟನು ಆ ಏನು ಟೀಚರ್ ಇರ್ತಾಳಲ್ಲ ಅವಳು ಮೇಡಮು ಇಲ್ಲ ಸರು ಅವ್ರ ಪರಿಣಾಮ ಬೀಳ್ತೈತಿ. ಆ ಪೂರಾ ಸೆಕ್ಷನ್ನಲ್ಲಿ ನಾವು ಲಕ್ಷ್ಯ ಕೊಡೋದಿಲ್ಲ. ಮುಂದೆ ನಾವು 8ನೇ 9ನೇ 10ನೇ ಬಂದ ಕೂಡಲೇ ಏನು ಯುದ್ಧಕ್ಕೆ ನಿಂತಂಗೆ ನಿಂದಿರ್ತೇವೆ. ನಾನು ನಡಕ್ ಬೈತಿರ್ತೇನೆ, ಮನ್ಸಿಗೆ ಹಚ್ಕೋರಿ, ಗೊತ್ತಾಯ್ತಾ? ನನಗೇನು ಹತ್ತುವುದಿಲ್ಲ, ನಾನು ನವ. ಯಾಕಂದ್ರೆ ಸತ್ಯದ ಜೊತೆ ಸಂಘರ್ಷ ಮಾಡುವಾಗ ಸ್ವಲ್ಪ ಕಠೋರ ಆಗ್ಬೇಕಾಗ್ತೈತಿ, ಗೊತ್ತಾಯ್ತಾ ಸರ್? ಎಲ್ಲಿ ಫೋಕಸ್ ಮಾಡ್ಬೇಕು ಅಲ್ಲಿ ಫೋಕಸ್ ಮಾಡ್ತಾ ಇಲ್ಲ. ಮಕ್ಕಳು ಹಿಂಗೆ ಆತವ್ರಿ ಹಂಗೆ ಆತವ್ರಿ, ಅವ್ರ ಬುದ್ಧಿ ಮತ್ತೆ ಕಡಿಮೆ ಆತೈತ್ರಿ, ಹಿಂಗ್ರಿ ಶಾಣೆ ಇಲ್ರಿ ದಡ್ಡ ಐತ್ರಿ. ಹೌದು, ನೀವು ಯಾರ್ರಿ? ನಿಮ್ದೇ ನಿಮಗೇನು ಹತ್ತುವಲ್ದು. ಆ ಹುಡುಗರ ಬಗ್ಗೆ ಯಾರು ಮಾತಾಡತ್ತೀರಿ ನೀವು? ಅರಿವಿನ ದೀಪ ಜಾಗ್ರತೆ ಐತಲ್ಲಿ, ಅದಕ್ಕೆ ಜಗತ್ತಿನ ಪರಿಚಯ ಮಾಡಿಕೊಡು, ಗೊತ್ತಾಯ್ತಾ? ಹೊಲ್ದಾಗ ಬೀಜ ಹಾಕಿವಂದ್ರೆ ಅದನ್ನ ನೋಡ್ಕೋಬೇಕಲ್ರಿ ಮೊದಲು. ಅಲ್ಲೇ ದನಾನು ಅಡ್ಡಾಡಕತ್ತಾವ, ಓಕೆ? ಅದಕ್ಕೆ ಅಲ್ಲಿ ಹೊಲ್ದಾಗ ಅವ್ನು ನೋಡ್ಕೊಳ್ಳೋವಾಗ ನೀವು 200 ರೂಪಾಯಿ ಕೊಡತ್ತೀರಿ, 100 ರೂಪಾಯಿ ಕೊಡತ್ತೀರಿ. ಅವಂಗ ಹೊಟ್ಟಿಗೆ ಪ್ರಾಬ್ಲಮ್ ಐತಿ. ಹೊಲ ನೋಡ್ಕೊಂಬರೋಗಂದ್ರೆ ನೋಡ್ಕೊಂಬಂದೇನ್ರಿ ಸಾವ್ಕಾರ ಅಂತ ನಾವ. ಅವ್ಯಾಕೆ ಹೊಲ್ದಾಗ ಹೋಗ್ತಾನೆ, ಕಸ ಗಿಸ ಬಂದಾವ ನೋಡ್ಲಿ ಅಂದ ನೋಡೇ ತೋರ್ಸೋಕಾರ ಹಂಗೆ ಬರ್ತಿರ್ತಾವ್ರಿ. ಅದು ಹೊಲನ ಹಂಗೈತ್ರಿ ಅಂತಿರ್ತಾವ ನಾವು, ಗೊತ್ತಾತಿಲ್ರಿ? ನೀವು ಪ್ರೀ ಪ್ರೈಮರಿ ಅವ್ರಿಗೆ 1000 2000 ರೂಪಾಯಿ 1500 ರೂಪಾಯಿ 2000 ರೂಪಾಯಿ ಕೊಟ್ಟು ಇಟ್ಕೊಂಡ್ರಿ ಅಂದ್ರೆ ಆಕಿನೂ ಹಂಗೆ ಹೇಳ್ತಾರೆ. ಆಮೇಲೆ ಅಲ್ಲಿ ನೀವು ಟೀಚರ್ ಅಪಾಯಿಂಟ್ಮೆಂಟ್ ಮಾಡುವಾಗ ಭಾಳ ಭಾವನಾತ್ಮಕ ಆಗಕ್ಕೆ ಹೋಗ್ಬೇಡ್ರಿ. ಇಲ್ಲ ಸರ ಅವ್ರ ಮನೆ ಭಾಳ ತ್ರಾಸೈತಿ, ಅವ್ರು ಭಾಳ ಒದ್ದಾಡ ಆತಾಳ, ಗಂಡು ಬಿಟ್ಟಾಳ, ಇಲ್ಲ ಅವ್ ಹೆಂಡತಿ ಬಿಟ್ಟಾಳ, ಇವಾಗೈತಿ ಹಂಗಾಗೈತಿ, ಭಾಳ ತ್ರಾಸಾಗೈತ್ರಿ, ಆಕೆ ಎಲ್ಲ ಮನೆ ಆಕಿನೇ ಸಾಕಬೇಕು, ಮುಂಜಾನೆ ಹಿಂಗೆ ಮಾಡ್ತಾಳ ಅಂತ. ಅಲ್ರಿ, ಅಂಥ ಮನಸ್ಥಿತಿ ಇದ್ದವರು ಬಂದು ಮಕ್ಕಳ ಜೀವನ ಹೆಂಗೆ ರೂಪಿಸ್ತಾರ? ನಿನಗೆ ಭಾಳ ಎಮೋಷನಲ್ ಆಗತ್ತಿಲ್ಲ ಹುಡುಗಿ ಬಗ್ಗೆ, ನೀನು ತಿಂಗಳ 5000 ರೂಪಾಯಿ ಮನೆ ಕಳಿಸು, ಸುಮ್ಮನೆ ಆಕಿ ನೀಲ್ಲಿ ಕರ್ಕೊಂಬರ್ಬೇಡ. ಕಥೆಯರೇ ಇಂಥ ದೊಡ್ಡ ಕಥೆ ಸರ್. ಇಲ್ರಿ ಪಾಪ, ಮತ್ತು ಅಂಥವ್ರಿಗೆ ನಾವು ಸಹಾಯ ಮಾಡ್ಬೇಕಾಗ್ತೈತಿ, ಅಂಥವ್ರಿಗೆ ನಾವು ಜೀವನ ರೂಪದ ಬ್ಯಾಡ್ರಿಪ್ಪ. ಅಂಥ ದೊಡ್ಡ ಸೋಷಿಯಲ್ ವರ್ಕರ್ ಆಗಕ್ಕೆ ಹೋಗ್ಬೇಡ್ರಿ. ಕಿಶೆದಿಂದ 5000 ರೂಪಾಯಿ ತೊಗೊಂಡು ಅಂಥವ್ರೊಂದು 10 ಮಂದಿನ ಹುಡುಕು, ನಿಮ್ಮ ಊರಾಗ 10 ಮಂದಿಗೆ 5,000 ರೂಪಾಯಿ ಕೊಟ್ಟು ಕಳಿಸು. ಯಾಕಂದ್ರೆ ನಿನ್ನ ಹೃದಯ ವೈಶಾಲ್ಯತೆ ಭಾಳ ಐತಿ. ಅಂಥ ಮನಸ್ಥಿತಿ ಇದ್ದವಳನ್ನ ತೊಗೊಂಬಂದು ನೀ ಕ್ಲಾಸ್ ರೂಮ್ನಾಗ ಬಿಟ್ಟು 50 ಮನಸ್ಸುಗಳನ್ನು ಹಾಳು ಮಾಡತ್ತಿರಲ್ಲ. ಆಕೆ ಮನೆ ಗಂಡನ ಜೊತೆ ಜಗಳಾಡಿ ಬಂದಿರ್ತಾರೆ, ರಾತ್ರಿ 2 ಗಂಟೆಗೆ ಮಕ್ಕೊಂಡಿರ್ತಾಳೆ. ಎಲ್ಲ ಗೊತ್ತು. ನಾನು ಹೆಣ್ಮಕ್ಳು ಅಗೇನ್ಸ್ಟ್ ಇಲ್ಲ, ಯಾಕಂದ್ರೆ ಪ್ರೈಮರಿಯಲ್ಲಿ ಭಾಳ ಹೆಣ್ಮಕ್ಳು ಇದ್ದೀರಲ್ಲ, ಅದಕ್ಕೆ ಹೇಳತ್ತೀನಿ. ನೀವು ಹಂಗೆ ಮಾಡತ್ತಿದ್ದು ಪ್ಲೀಸ್ ನೌಕರಿ ಬಿಡ್ರಿ. ಮತ್ತು ಪಾಪ ಹತ್ತೈತಿ. ನಿಮ್ಮ ಮನ್ಯಾಗ 2 ಮಕ್ಳು ನೀವು ಕಾಡಿದ್ರೆ ನಡೀತೈತಿ, ಬೇರೆದವ್ರು 50 ಮಕ್ಳು ಇಲ್ಲಿ ಕಾಡಿದ್ರೆ ದೊಡ್ಡ ಪಾಪ ಹತ್ತೈತಿ. ಕರ್ಮ, ಅದು ವಾಪಸ್ ಬರ್ತೈತೆ. ಅದು ಬೆಂಕ್ ಇದ್ದಂಗೆ. ಇದು ಟೀಚರ್ ಪ್ರೊಫೆಷನ್ ಅಂದ್ರೆ ಏನು? ಬೆಂಕ್ ಇದ್ದಂಗೆ. ಬೆಂಕಿನ ಸರಿಯಾಗಿ ವಿನಿಯೋಗ ಮಾಡಿದ್ವಿ ಅಂದ್ರೆ ಏನಾರು ಸೃಷ್ಟಿ ಮಾಡ್ತೈತೆ ಜಗತ್ನಾಗ. ಈ ಮುಂಜಾನೆ ಟಿಫಿನ್ ಮಾಡೇವಂದ್ರೆ ಜಠರಾಗ್ನಿ ಇಲ್ಲದ ಶಟಿತೇವೆ ಮಧ್ಯಾಹ್ನದೊಳಗೆ, ಗೊತ್ತಾತಿಲ್ಲ ಸರ್? ಒಳಗೆ ಜಠರಾಗ್ನಿ ಇಲ್ಲದ ಡಾಕ್ಟರ್ ಕಡೆ ಓಡೋಬೇಕಲ್ರಿ. ಏನ್ರಿ ಹೊಟ್ಟೆ ಹಂಗೆ ಒಳಗೆ ಕಲ್ಲು ಕುಂತೈತೆ ಅಂದ್ರೆ ಏನು? ಜಠರಾಗ್ನಿ ಪ್ರಾಬ್ಲಮ್ ಅದು. ಯಾಕಂದ್ರೆ ಎಲ್ಲ ತಿಂದು ಮ್ಯಾಗ ಮೊಸರು ಹೋಗ್ದಿ, ಇಲ್ಲ ತಣ್ಣೀರು ಕುಡ್ದು, ಅದಕ್ಕೆ ಅದು ಆರೈತೆ ಒಳಗೆ, ಅದಕ್ಕೆ ಅವತ್ತಿ ಪಚನ ಆಗವಲ್ತು ಸರ್. ಬೆಂಕಿ ಅಂದ್ರೆ ಅದು ಚಲೋತಂಗೆ ವಿನಿಯೋಗ ಮಾಡಿದ್ರೆ ಜಗತ್ತ ಸೃಷ್ಟಿ ಮಾಡತ್ತೈತಿ. ಹೇಳ್ರಿ, ಇಲ್ಲಿ ಬೆಂಕಿ ಇಲ್ಲದ ಏನೈತಿ ಹೇಳ್ರಿ ನೋಡೋಣ. ಬಟ್ ಆ ಬೆಂಕಿ ಜೊತೆ ಸರಸ ಮಾಡಿದಿ, ಆಟ ಆಡಿದೆ ಅಂದ್ರೆ ನಿಮ್ಗೆ ಸುಟ್ಟಾಗ್ತೈತೆ ಸರ್. ಸೊ ಫಸ್ಟ್ ಆಫ್ ಆಲ್ ಟೀಚರ್ಗೆ ಲಕ್ಷ್ಯ ಇರ್ಬೇಕು. ಏನಂದ್ರೆ ನಾನು ಆ ಟೀಚಿಂಗ್ ಪ್ರೊಫೆಷನ್ ಅಂದ್ರೆ ಒಂದು ಬೆಂಕಿ. ಬೆಂಕಿ ಅಂದ್ರೆ ಏನು? ಫೈರ್ ಅಂದ್ರೆ ಏನು? ಇಟ್ ಈಸ್ ದ ಪ್ಯೂರೆಸ್ಟ್ ಎಲಿಮೆಂಟ್ಸ್ ಆಫ್ ಆಲ್ ದ ಎಲಿಮೆಂಟ್ಸ್. ಗಾಳಿ ಪೊಲ್ಯೂಟ್ ಆಗ್ತೈತಿ, ನೀರು ಪೊಲ್ಯೂಟ್ ಆಗ್ತೈತಿ, ಸ್ಪೇಸ್ ಪೊಲ್ಯೂಟ್ ಆಗ್ತೈತಿ, ಭೂಮಿ ಪೊಲ್ಯೂಟ್ ಆಗ್ತೈತಿ. ಬಟ್ ಬೆಂಕಿ ಪೊಲ್ಯೂಟ್ ಆಗೋಂಗಿಲ್ಲ, ಅಂತ ಕೆಡ್ಸಕ್ಕಾಗೋದಿಲ್ಲ. ಸೊ ಟೀಚಿಂಗ್ ಈಸ್ ಲೈಕ್ ಫೈರ್, ಮೈ ಡಿಯರ್ ಫ್ರೆಂಡ್ಸ್. ಹೌದಾ? ಸೊ ಅದಕ್ಕೆ ಯಾರ್ಯಾರು ಸ್ಕೂಲ್ ಓನರ್ಸ್ ಅದರಿ ಸ್ವಲ್ಪ ಹೊಸ ಚಿಂತನೆ ಒಳಗೆ ತೊಡಗ್ರಿ ಸರ್. ಒಂದೇದ್ದು, ಎಲ್ಲಿ ರಿಯಲಿ ಸೃಷ್ಟಿ ಆಗ್ತೈತಿ ಮನಸ್ಸು, ಆ ಬ್ರೈನ್ ಡೆವಲಪ್ಮೆಂಟ್ ಆಗ್ತೈತಿ. 0 to 10 ಇಯರ್ಸ್ನಲ್ಲಿ ರಿಸರ್ಚ್ ಹೇಳುತ್ತೆ 95% ಬ್ರೈನ್ ಡೆವಲಪ್ ಆಗುತ್ತೆ. ಮುಂದೆ ಹುಡುಗರು 14, 15, 16 ವರ್ಷಕ್ಕೆ ಪೂರಾ ಡೆವಲಪ್ಮೆಂಟ್ ಆಗ್ತೈತಿ. 16, 17 ವರ್ಷ ಆದ್ಮ್ಯಾಗ ನಮ್ಮಂಥವ್ರು ನಾ ಕಾಲೇಜಿಗೆ ಕರೀತಾರೆ, ಸರ ಇವ್ರಿಗೆ ಮೋಟಿವೇಟ್ ಮಾಡಿ ಸರ ಜೀವನ ಬಗ್ಗೆ ಹೇಳ್ರಿ ಅಂದ್ಕೊಂಡು ನಾವು ಬುರ್ರ ಎಲ್ಲ ಮಾಡ್ತೀವಿ. ಅವರು ಮಾಡೇ ಬಿಡು ತಡಿ ಅಂತಾರೆ. ಇಲ್ಲಿಂದ ಹೊರಗೆ ಹೋದ್ಕೂಳೆ ಮಾಡಕ್ಕೆ ಬಿಡುವುದಿಲ್ಲ. ಅದು ಯಾಕೆ? ಮನಸ್ಸದು ಏನಂತೈತಿ ಕೇಳಿ ಅವ ಹೇಳ್ಯಾನ, ಅವ್ ಹೇಳಾಕ ಕರ್ಸಿದ್ರೆ ಬಾ ಚಾ ಕುಡಕ್ಕೆ ಹೋಗತ್ತೈತಿ. ಗೊತ್ತಾಯ್ತಾ ಸರ್? ಯಾಕೆ ನಿಮ್ಮ ಮನಸ್ಸು ಪರಿವರ್ತನೆ ಯಾಕೆ ಆಗುಲ್ರಿ? ದೊಡ್ಡವರು
ಇಲ್ಲಿ ಬೇಕಾದವ್ರು ಬಂದು ಇಲ್ಲಿ ಬೇಕಾದಂಗೆ ಚೀರಾಡಲಿ, ನೀವೇನಂತೀರಿ? ನೀ ಹೇಳೋದು ಹೇಳ, ನಾ ಮಾಡೋದು ಮಾಡ್ತೇನೆ. ಯಾಕೆ? ನನಗೆ ಗೊತ್ತೈತಿ. ನಮ್ದು ಪರಿಸ್ಥಿತಿನ ಬೇರೆ ಐತಿ, ಗೊತ್ತಾಯ್ತಾ? ನಮ್ಮ ದೇಶಮುಖ್ ಸರ್ ಅನ್ನತ್ತಾರೆ, ಮಹೇಶ್ ಸರ ಅದೆಲ್ಲ ಚಲೋ ನಮ್ಮ ಔರಾದ್ನ್ಯಾಗ ರೀ, ನಮ್ಮ ತಾಲೂಕ್ನಾಗ ಸಂತಪುರದಾಗ ಓಕೆ ಬೇರೆ ಐತ್ರಿ. ಏನು ಬೇರೆ ಇಲ್ಲ, ಬ್ರೇನ್ ಒಂದೇ ಐತಿ. ಸಂತಪುರದಾಗೂ ಒಂದೇ ಐತಿ, ಅಮೆರಿಕಾದಾಗೂ ಒಂದೇ ಐತಿ. ಅದನ್ನು ಬೆಳೆಸೋ ರೀತಿ ಗೊತ್ತೈತಿ. ಸರ್ ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ಜೀರೋದಿಂದ ಭಿನ್ನೆತ್ತಿಂದ ಮೆಡಿಕಲ್ ಎಜುಕೇಷನ್ ಮುಗಿಯುವವರೆಗೂ, ಇಂಜಿನಿಯರಿಂಗ್ ಎಜುಕೇಷನ್ ಮುಗಿಯುವವರೆಗೂ 17 ವರ್ಷ ಎಜುಕೇಷನ್ ಒಳಗೆ ನಮ್ಮ ಪೂರಾ ಸಿಲೆಬಸ್ನಾಗ ನಮ್ದೇನೊಂದು ಇನ್ಸ್ಟ್ರೂಮೆಂಟ್ ಐತಲ್ಲ, ಇದು ಬ್ರೇನ್ ಅನ್ನೋದು ಆ ಸಿಲೆಬಸ್ನಾಗ ಇಲ್ಲ. ಸಿಲೆಬಸ್ನಾಗ ಇಲ್ಲ. ಇವನ್ ಎ ಮೆಡಿಕಲ್ ಡಾಕ್ಟರ್, he studies anatomy of the brain, but he will never go into the mind aspects. ಮನಸ್ಸಿನ ಅದರ ಇತಿಮಿತಿಗಳೇನು, ಅದು ಏನು ಮಾಡ್ಬೋದು, ಎಂಥ ಕಲ್ಪನೆ ಮಾಡ್ಬೋದು ಅದು. ಯಾಕಂದರೆ ಮೈಂಡಿಗೆ ರಿಯಾಲಿಟಿ ಮತ್ತು ಇಮ್ಯಾಜಿನೇಷನ್ ತಿಳಿದಿಲ್ಲ. ಮಾರ್ನಿಂಗ್ ನಾನು ನೀಟ್ ಹುಡುಗರಿಗೆ ಮಾತಾಡತ್ತಿದ್ದೆ, ನಾನು ನೀಟ್ ವಿದ್ಯಾರ್ಥಿಗಳಿಗೆ, ಗೊತ್ತಾಯ್ತಾ? ಮೈಂಡಿಗೆ ರಿಯಾಲಿಟಿ ಮತ್ತು ಇಮ್ಯಾಜಿನೇಷನ್ ತಿಳಿದಿಲ್ಲ. ರಾತ್ರಿ ಸರ್ ನಿಮ್ಮ ಕನಸಿನಾಗ ಹುಲಿ ಬಂದೈತೆ ಅಂತ ತಿಳ್ಕೊರಿ, ಹೌದಾ? ಹುಲಿ ಬಂದೈತಿ, ಬೆನ್ನು ಹತ್ತೈತಿ ನಿನಗಂತಂದ್ರೆ ಒಳಗೆ ನಿನಗ ತೇಕ್ ಹತ್ತಿರ್ತೈತಿ. ಮಕ್ಕೊಂಡಿನಿ ನಿದ್ಗನ್ನಾಗ, ಅಯ್ಯೋ ಅಯ್ಯೋ ಅಯ್ಯೋ, ಅದ್ರ ಮ್ಯಾಗ ನೀನು ಹೇಂತಿ ಕುಂತಿದ್ಲ ಅಂದ್ರೆ ಇನ್ನೂ ತೇಕ್ ಹತ್ತಿರ್ತೈತಿ. ದೇವಿಗೆ ಬಂದೆ ನಿನ್ನ ಬಿಡುದಿಲ್ಲ, ನಿನ್ನ ತನ್ನ ಬಂದ ಅಂದ್ರೆ ಅದು ಮುಗೀತು. ಮುಂಜಾನೆ ಥಟ್ ಅಂತ, ಅಯ್ಯೋ ಅಪ್ಪ ಏನು ಯಾಕ್ರಿ ಏನಾತಂತ ಬಾಜುಕ ನಿಮ್ಮ ದೇವಿ ಮಕ್ಕೊಂಡಿರ್ತಾಳ. ಯಾಕ್ರಿ ಏನಾತಂದ್ರೆ ಕನಸು ಬಿದ್ದಿತ್ತು ಬಿಡು, ಒಳ್ಳೆ ಬಂದಿತ್ತು. ಬೆವ್ರು ಬಂದಿರ್ತೈತಿಲ್ಲ ಸರ್. ಮನಸ್ಸಿಗೆ ರಿಯಾಲಿಟಿ ಮತ್ತು ಇಮ್ಯಾಜಿನೇಷನ್ಗೆ ಪರಕ್ ಗೊತ್ತಿಲ್ಲ. ಇದನ್ನಾರ ಮಕ್ಕಳಿಗೆ ತಿಳಿಸಿ ಹೇಳ್ಬೇಕಲ್ಲ ಸರ್. ಸೊ ನೀವೇನಾದರೂ ಬದಲಾವಣೆ ತರಬೇಕಂದ್ರೆ ನನಗೆ ಅನಿಸಿದ್ದು, ನಾನು ಈಗ ಇದ್ರ ಬಗ್ಗೆ ಭಾಳ ಸ್ಟಡಿ ಮಾಡ್ತಾ ಇದ್ದೇನೆ. ಪಾಟೀಲ್ಜಿ ಜೊತೆ ನಾನು ಸೇರ್ಕೊಂಡ ಮೇಲೆ ಅವರ ಒಂದು ಆಶೀರ್ವಾದದಿಂದ ಈ ಕ್ಷೇತ್ರ, ಇಲ್ಲಾಂದ್ರೆ ನಾ ಕಾರ್ಪೊರೇಟ್ ವಲಯದಲ್ಲಿದ್ದವನು, ಸಂಸ್ಥೆಗಳನ್ನು ತೆಗೆದಿದ್ದೆ, ಎಜುಕೇಷನು ಅವೆಲ್ಲ ದೊಡ್ಡ ದೊಡ್ಡ ಮಾತಾಡ್ಕೊಂಡು ಹೋಗ್ತು. ಬಟ್ ರಿಯಾಲಿಟಿ, ಅದು ಕಲ್ಯಾಣ ಕರ್ನಾಟಕ ಬಂದ ಮ್ಯಾಗಂತೂ ರಿಯಾಲಿಟಿ ಗೊತ್ತಾಯ್ತು. ಗೊತ್ತಾಯ್ತಾ ಸರ್? ನಿನ್ನೆನೇ ಒಂದು ಫಂಕ್ಷನ್ ಇತ್ತು. ನಾನು ಮಾತಾಡಿದೆ, ಇನ್ನೊಬ್ರು ಮಾತಾಡಿದ್ರು, ಪಾಟೀಲ್ಜಿನೂ ಮಾತಾಡಿದ್ರು, ಎಲ್ಲ ಆಯಿತು. ವೋಟ್ ಆಫ್ ಥ್ಯಾಂಕ್ಸ್ ಪೂರಾ ಹಾಲ್ ತುಂಬಿತ್ತು, 600 ಜನ. ವೋಟ್ ಆಫ್ ಥ್ಯಾಂಕ್ಸಿಗೆ 4 ಮಂದಿ ಅದಾರ. ಅಂದ್ರೆ ನೀವು ಇವತ್ತು ಹಂಗೆ ಮಾಡಬೇಡ್ರಿ ಅಂತ ಹೇಳತ್ತೇನೆ ನಾನು. ಬಿರಾದರ್ ಸರ್ ಏನು ಹೇಳತ್ತಾರ, ಮೂತ್ರಾಲಯಕ್ಕೆ ಅದು ಎಷ್ಟು ಹೈಟ್ ಇರಬೇಕು ಅಷ್ಟು ಹೈಟ್ ಪ್ರಕಾರ ಏನು ಏಕಲವ್ಯ ಸ್ಕೂಲ್ನವರು ಮೂತ್ರಾಲಯ ಮಾಡ್ಯಾರ. ಅದಕ್ಕೆ ಅವಂಗೆ ಸೋಷಿಯಲ್ ಸೆನ್ಸು ಬೇಕಾಗ್ತೈತಿ, ಸಾಮಾಜಿಕ ಏನ್ರಿ ಪ್ರಜ್ಞೆ ಬೇಕಾಗ್ತೈತಿ. ಅದಕ್ಕೆ ಅವು ರೋಡ್ನ್ಯಾಗದು ಶುಶು ಮಾಡಬಾರ್ದಂತ ಬಿರಾದರ್ ಸರ್ ಹೇಳತ್ತಾರ. ನಾವು ನಿನ್ನೆನ ನೋಡೇವಿ, ಹೆಡ್ ಮಾಸ್ಟರ್ ಅಲ್ಲಿ ಹೊಡೆಯತ್ತಾರ ಗಾಡಿ. ಎಲ್ಲರೂ ನಿಂತಾರ, ಹಂಗ ಅಲ್ಲಿ ಏರಿಸ್ಕೊಂಡು ನಿಂತ ಬಿಟ್ಟಾರ. ಹೌದಾಯ್ತಾ? ರೈಟ್ ಸರ್. ಈ ಸ್ಕೂಲ್ನ್ಯಾಗ ಇವತ್ತು ಇಷ್ಟು ಪ್ರಜ್ಞೆ ಬೆಳೆಸ್ಯಾರ, ಮಕ್ಕಳಿಗೆ ಇಷ್ಟು ಪ್ರಜ್ಞೆ ಬೆಳೆಸ್ಯಾರ ಅಂದ್ರೆ ಕ್ಯಾಂಟೀನ್ಯಾಗ ನಿನ್ನೆ ಹೋಗಿ ಈ ಸಲ ಇವತ್ತೇನು ಕ್ಯಾಂಟೀನ್ಗೆ ಹೋದ್ರಿ ಅಂದ್ರೆ ನಂಗೆ ಗೊತ್ತಿಲ್ಲ ಎಲ್ಲಿ ಐತಿ ನಿಮ್ಮ ಊಟ ಅಂತ. ಕ್ಯಾಂಟೀನ್ಗೆ ಹೋದ್ರೆ ಆ ಚಾಟ್ ನೋಡ್ರಿ, ಒಂದು ಅಗಳ ಅಕ್ಕಿ ಬರಾಕ ಎಷ್ಟು ದಿವಸ ಬೇಕಾಗ್ತೈತಿ, ಎಷ್ಟು ಮಂದಿ ಶ್ರಮ ಐತಿ ಅಂತ ಅದ್ರ ಪೂರಾ ಬರ್ದಾರ ಅವ್ರು. ಅದಕ್ಕೆ ಅದನ್ನು 2 ಬೋರ್ಡ್ ಹಾಕಿದ್ಮ್ಯಾಗ ಮಕ್ಕಳು ಈಗ ಪ್ರತಿ ದಿವಸ ಎಷ್ಟು ಸರ್, ಹೌ ಮೆನಿ ಗ್ರಾಮ್ಸ್ ದೇ ವೇಸ್ಟ್? 300 ಗ್ರಾಮ್ಸ್ ಅಷ್ಟೇ ವೇಸ್ಟೇಜ್ ಆಗ್ತೈತಿ ಪೂರಾ ಸ್ಕೂಲ್ ಸೇರಿಕೊಂಡು. 100 ಸ್ಟೂಡೆಂಟ್ಸ್, ಒಂದು 100 ಮಕ್ಕಳು ಸೇರಿಕೊಂಡು 300 ಗ್ರಾಮ್ ಅಂದ್ರೆ ಒಂದು 3 ಗ್ರಾಮ್ ಅಂದ್ರೆ ಅಲ್ಲೇ ಇಲ್ಲೇ ಒಂದು ಸ್ವಲ್ಪ ಅನ್ನದ ಅಗಳು ಉಳಿಯಾತೈತಿ. ಯಾಕಂದ್ರೆ ಪ್ರಜ್ಞೆ ಬಂತು. ಹೌದಾ? ನಿನ್ನೆ ಮಧ್ಯಾಹ್ನ ಹೋಗಿ ನೋಡಿದ್ರೆ ರಾಶ್ಗಟ್ಲೆ ಬಿದ್ದೈತಿ. ಮಾಸ್ತರ್ ಮಂದಿದು, ಹೆಡ್ ಮಾಸ್ಟರ್ ಮಂದಿದು. ನನಗೆ ಅನಿಸ್ತೈತೆ ಸರ, ನೀವೆಲ್ಲರೂ ನೌಕರಿ ಬಿಟ್ಟು ಮನ್ಯಾಗ ಕುತ್ಕೊಂಡು ರೊಕ್ಕ ತಗೊಂಡ್ರೆ ಹುಡುಗರು ಚಲೋ ಆಗ್ತಾವ ಅನ್ಸಾತೈತೆ. ನಮ್ಮ ಹೊಟ್ಟಿ ತುಂಬಿಸ್ಕೊಳಕ್ಕೆ ಜೀವನ ಇರಾಕ ಹುಡುಗರು ಜೀವನ ಹಾಳು ಮಾಡತ್ತೀವಲ್ಲ ಸರ್. ಭಾಳ ಸೀರಿಯಸ್ ಆಗಿ ಹೇಳತ್ತೀನಿ, ಇದೊಂದು ಜೋಕ್ ಇರ್ಬೋದು, ಬಟ್ ಭಾಳ ಸೀರಿಯಸ್ ಐತೆ ಸರ್. ಸರ್ ಎಲ್ಲಿ ಲಕ್ಷ ಕೊಡಬೇಕು ಅಲ್ಲಿ ಲಕ್ಷ ಕೊಡತ್ತಿಲ್ಲ. ಅದ್ರ ಸಲುವಾಗಿ ಸಮಾಜದಲ್ಲಿ ತೊಂದರೆಗಳು ಸ್ಟಾರ್ಟ್ ಆಯ್ತು. ಆಮೇಲೆ ಹಿಂದುಳಿದ ರಾಜ್ಯ, ನಿಮ್ದು ಹಿಂದುಳಿದ ಪ್ರದೇಶ ಅಂತಿರಲ್ಲ, ಪ್ಲೀಸ್ ಹಿಂಗೆ ಇರಿ, ನೀವು ಮುಂದೆ ಬರಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅಲ್ಲಿ ಮುಂದೆ ಬಂದವ್ರದ್ದೇನು ಭಾಳ ಚಲೋ ಆಗಿಲ್ಲ. ಬರ್ರಿ ಬೆಂಗಳೂರಿಗೆ ಹೋಗ್ರಿ, ಪ್ರತಿಯೊಂದು ಹಾಸ್ಟೆಲ್ನಾಗ ಇವಾಗ ಡ್ರಗ್ಸ್ ಅದಾವೆ. ಗೊತ್ತಾಯ್ತಾ ಸರ್? ನನ್ನ ಮಗ ಈಗ ಬೆಂಗಳೂರಿನಾಗ ಸ್ಟಡಿ ಮಾಡ್ತಾನೆ, ಅವನ ಜೊತೆ ಕುತ್ಕೊಂಡು ಅವನು ಒಂದು ಒಳ್ಳೆ ಸ್ಕೂಲ್ನಲ್ಲಿ ಓದಿದ್ದ, ಆ ಸಂಸ್ಕೃತಿ ಇದೆ, ಅದಕ್ಕೆ ಅವನು ವಿಕೃತಿಗೆ ಬಿದ್ದಿಲ್ಲ ಇನ್ನು. ಗೊತ್ತಾಯ್ತಾ ಸರ್? ಪ್ರಕೃತಿಯಲ್ಲಿ ಏನು ಇರ್ತೈತಿ, ಅದಕ್ಕೊಂದು ಒಳ್ಳೆ ಸಂಸ್ಕಾರ ಕೊಟ್ಟು ಸಂಸ್ಕೃತಿ ಕೊಟ್ಟರೆ ಅದು ಒಳ್ಳೆ ಸಂಸ್ಕೃತಿಯಿಂದ ಚೆನ್ನಾಗಾಗುತ್ತೆ. ಅದು ಸಂಸ್ಕೃತಿ ಕೊಡಲಿಲ್ಲ, ಅದು ವಿಕೃತಿ ಬೀಳುತ್ತೆ. ಹೊಲ್ದಾಗ ಬಿದ್ದಿದ್ದ ಕಲ್ಲಿಗೆ ಸಂಸ್ಕೃತಿ ಕೊಟ್ಟರು, ಶ್ರೀರಾಮ ಮಂದಿರ ಆಯಿತು. ಅದನ್ನು ಒಂದು ವೇಳೆ ಅದಕ್ಕೆ ಸಂಸ್ಕೃತಿ ಕೊಟ್ಟಿದ್ದಿಲ್ಲ ಅಂದರೆ ರೋಡ್ನಾಗ ಜಲ್ಲೆ ಆಗ್ತಿತ್ತು. ನಿಮ್ಮ ಮಗುಗೆ ಪ್ರಕೃತಿ ಅದಕ್ಕೆ ಒಳ್ಳೆ ಕಂಠ ಕೊಟ್ಟಿದೆ, ಅದಕ್ಕೆ ಒಂದು ಒಳ್ಳೆ ಸಂಸ್ಕಾರ ಕೊಟ್ಟರೆ ಜಗತ್ತಿಗೆ ಹಾಡಾಡುತ್ತೆ ಅದು.
ಗೊತ್ತಾಯ್ತಾ? ಅದಕ್ಕೆ ಸಂಸ್ಕೃತಿ ಕೊಡಲಿಲ್ಲ, ಅದು ವಿಕೃತಿ ಬಿತ್ತಂದ್ರೆ ಗಂಡಿಗೆ ಬೇಕು ಅಂತ ಕುಂದಿರ್ತಾಳಕ್ಕಿ, ಅದೇ ಸಂಸ್ಕೃತಿ ಅಲ್ಲ. ಇಷ್ಟೇ ಇರ್ತೈತಿ, ಪ್ರಕೃತಿ ಸಂಸ್ಕೃತಿ ಇಲ್ಲಾಂದ್ರೆ ವಿಕೃತಿ. ಯಾಕೆ ಇವತ್ತು ವಿಕೃತಿ ಆಗತ್ತೆ ಸರ್? ಯಾಕೆ ನಾವು ಸಂಸ್ಕಾರ ಕೊಡತ್ತಿಲ್ಲ. ಯಾಕೆ ಕೊಡಾಕತ್ತಿಲ್ಲ? ಯಾಕಂದ್ರೆ ನಾವದನ್ನ ಅನುಭವಿಸ ಹತ್ತಿಲ್ಲ. ನಿನ್ನೆ ಹೇಳತ್ತಿದ್ದೆ ನಾನು, ಐ ಡೋಂಟ್ ನೋ ಯಾರಾದರೂ ರಿಪೀಟ್ ಆಗಿದ್ರೆ ಗೊತ್ತಿಲ್ಲ. ನಿನ್ನೆ ಹೇಳತ್ತಿದ್ದೆ, ನಾವೊಂದು ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಒಂದು ಪ್ರಶ್ನೆ ಕೇಳಿದೆ. ಹೂ ಈಸ್ ಎ ಬೆಗರ್ ಅಂತ ಕೇಳಿದೆ. ಒಬ್ಬ ಭಿಕ್ಷುಕ ಯಾರು ಅಂತ ಕೇಳಿದೆ. ಅವರು ಭಿಕ್ಷುಕ ಅಂದ್ರೆ ಸರ್ ರೋಡ್ ಸೈಡ್ ಬರ್ತಾರಲ್ಲ, ಒಂದನೇದು ಹಂಗೆ ಕೇಳಿದ ತಕ್ಷಣ ಪ್ರೊಫೆಸರಿಗೆ ತ್ರಾಸಾಯ್ತು. ಮಹೇಶ್, ಹೌ ರಿಲೆವೆಂಟ್ ಇಸ್ ದಿಸ್ ಟು ದ ವರ್ಕ್ಶಾಪ್ ದಟ್ ಯು ಆರ್ ಟಾಕಿಂಗ್ ಅಬೌಟ್ ಅಂತಂದ್ರು. ಅದೊಂದು ಅಹಂಕಾರ. ಯಾವ ಟೀಚರ್ಗೆ ಅಹಂಕಾರ ಇರ್ತೈತಿ, ಅವ ಒಬ್ಬನ ಸಾಯಂಗಿಲ್ಲ, ಮನೆಯ ಮಂದಿನೂ ಸಾಯ್ತಾನೆ, ಸ್ಕೂಲ್ನಾಗೂ ಎಲ್ಲರನ್ನೂ ಸಾಯಿಸ್ತಾನ. ಎಂತೆಂಥ ಅಹಂಕಾರ ಅದಾವು. ನಾ 20 ವರ್ಷ ಸರ್ವಿಸ್ ಆಗೈತೆ ನಂದು, ನಾ ಏನು ಮಾಡಲಿ? ಆಗಿರ್ಬೇಕು. ಈಗ ಸದ್ಯ ಹೇಳಿ ಏನೈತಿ, ನಾನು ಅಂತೀನಿ, ನಾ 10 ಲಕ್ಷ ಜನರಿಗೆ ಟ್ರೈನಿಂಗ್ ಮಾಡೇನಿ ಈ ಜಗತ್ನಾಗ. ನೀವೇನೇನು ಆಗ್ತೀರಿ? ಮಾಡಿದ್ರೆ ಮಾಡಿರ್ಬೇಕು. ಈಗ ಸದ್ಯ ಮಾತಾಡಿ ಮುಂದೆ ಹೇಳ್ತೀವಂತೀರಿ ನೀವು. ಹಂಗೆ ನಿಮ್ಮ ಮನ್ಯಾಗಲೂ ಹಂಗೆ ಅಂತಾರೆ. ಗೊತ್ತಾಯ್ತಾ ಸರ್? ದೊಡ್ಡ ದೊಡ್ಡ ಅಹಂಕಾರ ಇಟ್ಕೊಳಕ್ಕೆ ಹೋಗ್ಬಿಟ್ಟು ಸರ್. ಆ್ಯಸ್ ಎ ಟೀಚರ್ ಯು ಶುಡ್ ಕೊಲ್ಯಾಪ್ಸ್. ಅಹಂಕಾರನೂ ಹೋಗ್ಬೇಕು, ಅಂಜಿಕೆನೂ ಹೋಗ್ಬೇಕು. ಅವಾಗ ದ ಟೀಚರ್ ಇನ್ ಯು ವಿಲ್ ಎಮರ್ಜ್. ಅದಕ್ಕೆ ಐ ಆಸ್ಕ್ ದಿಸ್ ಪ್ರೊಫೆಸರ್, ಹೂ ಇಸ್ ಅ ಬೆಗರ್ ಅಂತ ಕೇಳಿದೆ. ಯಾರು ಬೆಗರ್ರಿ ಅಂತ ಕೇಳಿದೆ. ಮಹೇಶ್, ಹೌ ರಿಲೆವೆಂಟ್ ಇಟ್ ಈಸ್, ವೈ ಆರ್ ಯು ಆಸ್ಕಿಂಗ್ ಸಚ್ ಕ್ವಶನ್ಸ್ ಅಂತ ಅವರು. ನೋ 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 ಸರ್, ಜಸ್ಟ್ ಐ ವಾಂಟ್ ಟು ನೋ, ಲೈಕ್ ಕ್ಯಾನ್ ಯು ಬೆಗರ್ ಈಸ್ ಒನ್. ಅವನಿಗೆ ಎಲ್ಲ ಶರ್ಟ್ ಹರ್ಕೊಂಡಿರ್ತಾನೆ, ನಮ್ಮ ಕಾರ್ ಬಾಜುಗೆ ಬಂದು ಟಕ ಟಕ ಬಡ್ದು ಕೇಳ್ತಾನೆ, ಯವ್ವಾಬೇ ಅಂತ ಕೇಳ್ತಾನೆ, ಹಿಂಗೆಲ್ಲ ಹೇಳ್ತಾನೆ. ನೋ ಅದು ಡಿಸ್ಕ್ರಿಪ್ಷನ್ ಆದ ಸರ್, ನಂಗೆ ಡೆಫಿನಿಷನ್ ಕೊಡ್ರಿ ಅಂದ್ಕೊಳ್ಳಿ. ಅದಕ್ಕೇನು ಡೆಫಿನಿಷನ್? ಬೆಗರ್ ಈಸ್ ಒನ್ ಹೂ ಡೋಂಟ್ ಹ್ಯಾವ್ ಮನಿ ಅಂತಂದ್ರು ಅವರು. ಇಲ್ಲ ಇಲ್ಲ ಸರ್, ರಾಂಗ್ ಸರ್ ಅಂತಂದೆ ನಾನು. ಮುಂದೆ ಮತ್ತೆ ನೀವು ಹೇಳ್ರಿ ಸರ್ ಅಂತಂದ್ರು. ಸರ್ ಅನ್ಲಿಲ್ಲ, ಮಹೇಶ್ ಅಂದರು. ಯಾಕೆ ನನಗಿಂತ ಎಲ್ಲ ಸೀನಿಯರ್ಸ್ ಅವರು, 4-5 ಲಕ್ಷ ರೂಪಾಯಿ ಪಗಾರ ತಗೊಳ್ಳೋರು. ನಾನು ಕರಿಸಿ ತಪ್ಪು ಮಾಡ್ಯಾರ. ನಾನು ಭಾಳ ದಿವಸದ್ದು ಒಳಗಿತ್ತು, ಅದು ಕುದಿಯಾಕತ್ತಿತ್ತು, ಅದು ಹೋಗಿ ಹೇಳಬೇಕಂತಿದ್ದೆ. ನನಗೊಂದು ಅವಕಾಶ ಸಿಗ್ತಾ ಹೇಳಿ ಮುಗಿಸ್ಬಿಟ್ಟೆ ನಾನು. ಯಾಕಂದ್ರೆ ನಾವು ಯಾವೆಲ್ಲರ ಫಂಕ್ಷನ್ಗೆ ಹೋದ್ರೂ ಒಂದು ಡಿಸೈಡ್ ಮಾಡೇ ಹೋಗಿರ್ತೇನೆ. ಭಾಳ ಅಂದ್ರೆ ಏನಾಗ್ತೈತಿ, ಮುಂದಿನ ಸಲ ಕರ್ಸೋದಿಲ್ಲ. ಇಂಡಿಯಾದಾಗ 140 ಕೋಟಿ ಮಂದಿ ಐತಿ, ಯಾರ ಕೇಳ್ತಾರೆ. ಹೌದಾ? ನಾನು ಹಂಗೆ ಮಾಡಿ ಯೂನಿವರ್ಸಿಟಿಗೆ ಹೋಗಿದ್ದೆ. ಮುಂದೆ ಐ ಗೇವ್ ಎ ಡೆಫಿನಿಷನ್. ಏನು ಡೆಫಿನೇಷನ್ ಅಂದರೆ, ದಿಸ್ ಇಸ್ ದ ಟ್ರೂ ಡೆಫಿನೇಷನ್. ಬೆಗರ್ ಈಸ್ ಒನ್ ಹೂ ಎಕ್ಸ್ಪೆಕ್ಟ್ಸ್ ಮನಿ ವಿತೌಟ್ ಗಿವಿಂಗ್ ಸರ್ವಿಸ್. ಯಾವುದೇ ಸೇವೆಯನ್ನು ಕೊಡಲಾರದೆ ದುಡ್ಡನ್ನು ಬಯಸೋವನೇ ಭಿಕ್ಷುಕ. ಹೌದಾ ಸರ್? ಮುಂದೆ ಕೇಳ್ರಿ, ಚಪ್ಪಾಳೆ ಆಮೇಲೆ ಕೊಡ್ರಿ. ನಾನು ಇಷ್ಟಕ್ಕೆ ಬಿಡ್ಬೇಕು ಮಾಡೋ, ನಂದು ಒಣ ದಿಮಾಕ. ಮೊದಲ ಸಿಕ್ಕಿದ್ದ ಅವಕಾಶ. ಅದಕ್ಕೆ ನಾನು ಬೆಗರ್ ಈಸ್ ಒನ್ ಹೂ ಎಕ್ಸ್ಪೆಕ್ಟ್ಸ್ ಮನಿ ವಿತೌಟ್ ಗಿವಿಂಗ್ ಸರ್ವಿಸ್ ಅಂತಂದೆ. ಎ ವೆರಿ ಗುಡ್ ಡೆಫಿನೇಷನ್ ಸರ್. ಲಿಸನ್ ಟು ಮೀ ಸರ್, ಯೂನಿವರ್ಸಿಟಿ ಇಸ್ ಫುಲ್ ಆಫ್ ಬೆಗರ್ಸ್ ಅಂದೆ. ಚಾಲೋ ಆಯ್ತು ನೋಡು. How can you say like that? How can you take university name? How you can tell us that we are all beggars? I didn't say you are beggars, sir. University is full of beggars. No, you can't use like that. You prove it like ಎಲ್ಲ ಚಾಲು ಜೋರು ಹಂಗೆ. ನನಗೂ ಅದ ಬೇಕಾಗಿತ್ತು. ಹೌದಾ? ಸಮುದ್ರ ಮಂಥನ ಆದಾಗ ಮೊದಲು ವಿಷಾನ ಹೊರಗೆ ಬರ್ತಿತ್ತು. ನನಗೂ ಗೊತ್ತೈತಿ ಚೀರಾಡ್ತಾರೆ ಮಂದಿ ಅಂತ. ಆಮೇಲೆ ಅಮೃತ ಬರೋದು. ಸರ್ ಹೋಲ್ಡ್ ಆನ್ ಸರ್. ಯೂನಿವರ್ಸಿಟಿ ಇಸ್ ಫುಲ್ ಆಫ್ ಬೆಗ್ಗರ್ಸ್ ಅಂತ ಯಾಕಂದೆ ಅಂದರೆ, ಎಷ್ಟೋ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಇವತ್ತು ಯೂನಿವರ್ಸಿಟಿ ಬರಲಾರ್ದೆ ಮನೆಯಲ್ಲಿ ಕೂತ್ಕೊಂಡು ಪಗಾರ ತಗೊಳತ್ತಾರ. ಮತ್ತು ಅವ್ರಿಗೆ ಪ್ರೊಫೆಸರ್ ಅನ್ಬೇಕು, ಏನು ಬೆಗ್ಗರ್ ಅನ್ಬೇಕು? ಹೇಳಿ ನೋಡೋಣ. ಹೌದಾ ಸರ್? 4 ಲಕ್ಷ ರೂಪಾಯಿ ಪಗಾರ ತಗೋತಾರೆ ಒಂದು ಕ್ಲಾಸ್ ತಗೊಳ್ಳೋ ಒಂದು ತಿಂಗಳಿಗೆ. ಡೋಂಟ್ ಯು ಥಿಂಕ್ ದೇ ಆರ್ ಆಲ್ ಬೆಗ್ಗರ್ಸ್ ಅಂತ? ಸರ್, ಯಾವುದೇ ವ್ಯಕ್ತಿ ಆ ಸೇವೆ ಕೊಡಲಾರ್ದೆ ಏನಾದರೂ ತಗೊಂಡ ಅಂದರೆ ಈಸ್ ಎ ಬೆಗ್ಗರ್. ಹೌದಾ? ಸೇವೆ ಕೊಟ್ಟಿದ್ದಕ್ಕಿಂತ ಹೆಚ್ಚಿಗೆ ದುಡ್ಡನ್ನು ಬಯಸಿದ್ರೆ ಅವನು ಪುವರ್ ಮನುಷ್ಯ, ಭಾರಿ ಬಡವ ಅವನು. ಗೊತ್ತಾಯ್ತಾ? ಕೊಟ್ಟಿದ್ದಕ್ಕಿಂತ ಹೆಚ್ಚಿಗೆ ವಾಪಸ್ ಕೊಟ್ಟ ಅಂದ್ರೆ ಅವ ಸಾಹುಕಾರ. ಗೊತ್ತಾಯ್ತಾ ಸರ್? ಪ್ರತಿಯೊಬ್ಬರಿಗೆ ಸಾಹುಕಾರ ಆಗಕ್ಕೆ ಅವಕಾಶ ಐತಿ. ಸೊ ಡೂ ದ್ಯಾಟ್. ನಿಮ್ಗೆ ಇದನ್ನೆಲ್ಲ ಯಾಕೆ ಹೇಳತ್ತೀನಿ ಅಂದರೆ ಸರ್, ಅಲ್ಟಿಮೇಟ್ಲಿ ಎಲ್ಲ ಬಂದು ಇಟ್ ಈಸ್ ಆನ್ ಟೀಚರ್. ದಯಮಾಡಿ ಟೀಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರಿ ಸರ್. ನಿಮ್ದು 3% ಆಫ್ ಯುವರ್ ಟರ್ನ್ ಓವರ್, 5% ಆಫ್ ಯುವರ್ ಟರ್ನ್ ಓವರ್, 10% ಮಾಡಿದ್ರು ಐ ವಿಲ್ ಬಿ ವೆರಿ ಹ್ಯಾಪಿ. 50 ಲಕ್ಷ ರೂಪಾಯಿ ಸರ್ ನಮ್ದು ಈ ವರ್ಷದ ಇನ್ಕಮ್ ಐತಿ ಅಂದರೆ 5 ಲಕ್ಷ ರೂಪಾಯಿ ಹೊಳ್ಳಿ ಟೀಚರ್ಸ್ ಮ್ಯಾಗ ಹಾಕಬೇಕಾ ನೀವು? ಅವ್ರು ಟ್ರೈನಿಂಗ್ ಮಾಡಿಸಬೇಕು. ಅದು ಕಂಟಿನ್ಯೂಸ್ ಟ್ರೈನಿಂಗ್ ಮಾಡ್ಬೇಕು. ನಮ್ಮಂಥವ್ರು ಕರೆದು ಒಂದು ದಿವಸ ಟ್ರೈನಿಂಗ್ ಮಾಡಿ ಹುರುಪಾಕಿ ಕಲಿಸ್ಬಿಡ್ಬೇಡ್ರಿ. ಕಂಟಿನ್ಯೂಸ್ ಒಂದು 8-9 ತಿಂಗಳದ್ದು ನೀವು ಪ್ಲಾನ್ ಇರ್ಬೇಕು. ಹೆಂಗೆ ಹುಡುಗರಿಗೆ ಸಿಲೆಬಸ್ ರೆಡಿ ಆಗ್ತೈತಿ, ಹಂಗೆ ಟೀಚರ್ಗೆ ಸಿಲೆಬಸ್ ರೆಡಿ ಆಗಬೇಕು. ಹೆಂಗೆ ಹುಡುಗರಿಗೆ ಎಕ್ಸಾಮ್ ಇರ್ತೈತಿ, ಹಂಗೆ ಟೀಚರ್ಗೆ ಎಕ್ಸಾಮ್ ಇರಬೇಕು. ಇಲ್ಲ ಅಂದ್ರೆ ಎಲ್ಲರೂ ಮಾತಾಡುವಾಗ ದೊಡ್ಡ ಮಾತಾಡ್ತಾರೆ. ಐ ಆಮ್ ನಾಟ್ ಎ ಟೀಚರ್, ಐ ಆಮ್ ಎ ಲೈಫ್ ಲಾಂಗ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ. ಬಟ್ ವೇರ್ ಆರ್ ಯು? ಲೈಕ್, ಆರ್ ಯು ಡೂಯಿಂಗ್ ಲೈಕ್ ಸ್ಟೂಡೆಂಟ್? ಆರ್ ಯು ಟೇಕಿಂಗ್ ಅಪ್ ಅಸೈನ್ಮೆಂಟ್ಸ್? ಆರ್ ಯು ಗೋಯಿಂಗ್ ಥ್ರೂ ಎಕ್ಸಾಮ್ಸ್? ಆರ್ ಯು ಲರ್ನಿಂಗ್? Right, sir? So please understand this.
The first principle of true teaching is nothing can be taught. When a teacher starts teaching, he should always ask, I am teaching, but are they learning? ಇಲ್ಲ ಅಂದ್ರೆ then there is some problem. ಅದಕ್ಕೆ ಹೆಡ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಯಾರದ್ರಿ? ರೊಕ್ಕ ಹಾಕಕ್ಕೆ ಚಾಲು ಮಾಡ್ರಿ. ಮೊದಲು ಫಸ್ಟ್ ನಿಮ್ಮ ಡೆವಲಪ್ಮೆಂಟಿಗೆ ನೀವು ರೊಕ್ಕ ಹಾಕ್ರಿ. ತೋರೆ ಮಾಸ್ತರ್ ಸುಧಾರಿಸಿದ್ರಾತ, ಹೇ ಹೋಗ್ಬರೋಗಲ್ಲ ಟ್ರೈನಿಂಗ್ ಹೋಗ್ಬರೋಗ, ನೀನು ಬಾ. ಸ್ವಚ್ಛತಾ ಕಾರ್ಯಕ್ರಮ ಎಲ್ಲಿಂದ ಚಾಲು ಆಗ್ಬೇಕು ಸರ್? ಯಾಕಂದ್ರೆ ನಿನ್ನ ಮನಸ್ಥಿತಿ ಚೇಂಜ್ ಆಗಿಲ್ಲ ಅಂದ್ರೆ ನಿನ್ನ ಸ್ಕೂಲಿನ ಪರಿಸ್ಥಿತಿ ಚೇಂಜ್ ಆಗುದಿಲ್ಲ. ಗೊತ್ತಾಯ್ತಾ ಸರ್? ಆಮೇಲೆ ನಿನಗೆ ನಿನಗೆ ಬೇಕಾಗಿಲ್ಲದ ರೊಕ್ಕ ನಿನ್ನ ಕಡೆ ಬಂತಂದ್ರೆ ಅದು ಭಾಳ ರೊಕ್ಕ ತೊಗೊಂಡು ಹೊಳೆ ಹೋಗ್ತಿತ್ತು ಅದು. ಗೊತ್ತಾಯ್ತಾ ಸರ್? ನೀವು ಬಂದಿದ್ದು ರೊಕ್ಕ ಹಂಗೆ ಐತಿ, ಹೆಂಗೆಂಗೋ ಮಾಡಿ ರೊಕ್ಕ ತೊಗೊಂಬಂದು ಮಾರ್ಕೆಟಿಂಗ್ ಮಾಡಿದ್ದು ಎಲ್ಲ ಬಂತಂದ್ರೆ ಆ ರೊಕ್ಕ ನಿಂದ ಅಲ್ಲದ, ಅದು ನಿನ್ನ ಕಡೆದು 10 ಪಟ್ಟು ತೊಗೊಂಡು ಹೊರಗೆ ಹೋಗ್ತೈತಿ. ನಿನಗೆ ಎಲ್ಲರ ಮನಸ್ಸು ಚಂಚಲ ಮಾಡ್ತೈತಿ, ನಿನಗೆ ಶೇರ್ ಮಾರ್ಕೆಟ್ನಾಗ ಹಾಕಕ್ಕೆ ಹಚ್ತೈತಿ, ಕ್ಯಾಸಿನೋಗೆ ಹೋಗಿ ಹಾಕ್ತೈತಿ, ಪಾಲಿಟಿಕ್ಸಿನಾಗ ಹೋಗೋದು ಹಚ್ತೈತಿ, ಏನರ ಮಾಡಿ ಸಭೆ ಸಮಾರಂಭಗಳಿಗೆ ಹೋಗಿ ನಾನು ಭಾರಿ ಅಂತ ಅನಿಸ್ತೈತಿ, ಒಂದು ಅಸೋಸಿಯೇಷನ್ ಜಾಯ್ನ್ ಆಗ್ತಿ, ಹೆಂಗಾರ ಮಾಡಿ ನಿಂಗೆ ದಾರಿ ತೋರಿಸ್ತೈತಿ. ಯಾಕಂದ್ರೆ ನಿಂದು ರೊಕ್ಕ ಅಲ್ಲ, ಅದು ಒಳಗೆ ಚಿಲಿಬಿಲಿ ಅಂತಿರ್ತೈತಿ, ಅದನ್ನ ಹೆಂಗಾರ ಜಕ್ಕೋ ಅಂತಿರ್ತೈತಿ. ಅದಕ್ಕೆ ದಾರಿ ತಪ್ಪಿದ ಟೀಚರ್ಸ್ ಭಾಳ ಮಂದಿ ಇದ್ದಾರೆ ಇವತ್ತು. ಹೆಂಗ್ರಿ 2 ಕೋಟಿ ರೂಪಾಯಿ ಹೆಂಗೆ ಆನ್ಲೈನ್ ಗೇಮ್ಸ್ನಾಗ ರೊಕ್ಕ ಹಾಕ್ತಾರೆ ಟೀಚರ್ಸ್ ಇವತ್ತಿಗೆ? ಓಕೆ, ಹೌದು. ಕನ್ನಡ ಶಾಲೆಯ ಪ್ರಾಧ್ಯಾಪಕಿ ಇವತ್ತಿಗೆ 27 ಲಕ್ಷ ರೂಪಾಯಿ ಆನ್ಲೈನ್ನಲ್ಲಿ ಗಜಬ್. ಎಲ್ಲಿಂದ ಬಂತು 27 ಲಕ್ಷ ರೂಪಾಯಿ? ಮನಸ್ಸು ಚಂಚಲ ಆಗ್ತೈತೆ ಸರ್. ಯಾವಾಗ ನೀ ಕರೆಕ್ಟ್ ಮಾಡು ಕೆಲಸ ಮಾಡಿದ್ರೆ ಚಂಚಲ ಆಗ್ತೈತಿ. ಯಾಕೆ ಇಷ್ಟೆಲ್ಲ ಹೇಳತ್ತೀರಿ ಮಹೇಶ್ ಅಂದರೆ, ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ, ಮೈಸೂರು ಹತ್ರ ಆ 10ನೇತ ಹುಡುಗಿ, ಹುಡುಗ 9ನೇತ ಹುಡುಗಿ ಅಣ್ಣ ತಂಗಿ ಅವ್ರನ್ನ ಕೆಟ್ಟ ಶಕ್ತಿಗಳು ಅಂದರೆ ದುಷ್ಟರು ಅವ್ರು ಎತ್ತುಕೊಂಡು ಹೋಗಿ ಒಂದು ಫಾರ್ಮ್ ಹೌಸ್ನಲ್ಲಿ ಹಾಕ್ತಾರೆ. ಹಾಕಿ ಇಬ್ಬರನ್ನು ನಗ್ನ ಮಾಡ್ತಾರೆ, ಒಬ್ಬರ ಮೇಲೆ ಒಬ್ಬರು ಮಲಗಿಸ್ತಾರೆ. ಅಣ್ಣ ತಂಗಿನ ಒಬ್ಬರ ಮೇಲೆ ಒಬ್ಬರು ಮಲಗಿಸಿ ಅದ್ರ ವಿಡಿಯೋ ಮಾಡ್ತಾರೆ. ಆ ವಿಡಿಯೋನ ಅದೇ ಮಕ್ಕಳಿಗೆ ತೋರಿಸ್ತಾರೆ. ನೋಡು, ದಿನ ಹುಡುಗಿನ ಕರ್ಕೊಂಬಂದು ನಮ್ಮ ಕಡೆ ಬಿಡಲಿಲ್ಲ ಅಂದ್ರೆ ಇದನ್ನು ವಿಡಿಯೋ ವೈರಲ್ ಮಾಡ್ತೀವಿ. ಇಷ್ಟ ಧಮ್ಕಿ. ಏನು ಮಾಡ್ಬೇಕು ಸರ್ ಆ ಹುಡುಗರು? ಹುಡುಗ ದಿನ ತಂಗಿ ಕರ್ಕೊಂಬಂದ ಒಳ ಬಿಟ್ಟ, ಅದು ಚೀರಾಡೋದು ನೋಡಿ ಇದು ಹೊರಗೆ ಚೀರಾಡಿ ಒದ್ದಾಡಿ, ಓಕೆ, ಗಾಡಿಗೆ ಹೊಡೆದು ತನಗೆ ತಾನೇ ಹೊಡ್ಕೊಂಡು ಗಲ್ಲಕ್ಕೆ ಹೊಡ್ಕೊಂಡು, ರೈಟ್, ಅದೆಲ್ಲ ಮುಗಿದ ಮೇಲೆ, ಆ ಕ್ರಿಯೆ ಮುಗಿದ ಮೇಲೆ ಹೊರಗೆ ಹುಡುಗಿ ಬರ್ತಿತ್ತು, ಅಳ್ಕೊಂತ ಬರ್ತಿತ್ತು ಅಣ್ಣ ಅಂಥೇಳಿ. ಅನ್ನಗ ಹೆಲ್ಪ್ಲೆಸ್ನೆಸ್. ಸರ್, ನನ್ನ ಸ್ವಂತ ತಂಗಿಗೆ ಒಳಗೆ ತ್ರಾಸ ಆಗ್ತೈತಿ, ನನಗೇನೂ ಮಾಡೋಕ್ಕಾಗಲ್ದಂದ್ರೆ ಆ ಹುಡುಗನ ತ್ರಾಸ ಹೇಳ್ರಿ ಎಷ್ಟಾಗಿರ್ತೈತಿ, ಎಷ್ಟು ಒದ್ದಾಡ್ತಿರ್ತೈತಿ ಅದು. ಹೊರಗೆ ಬಂದ ಮೇಲೆ ಇದು ಮತ್ತೆ ನೀರಿನ ಬಾಟ್ಲ್ ತೊಗೊಂಡೋಗಿ ಅದ್ರ ಮುಖ ಎಲ್ಲ ತೊಳೆದು ಮತ್ತೆ ಅದಕ್ಕೆ ಬೇರೆ ಅಂಗಿ ಹಾಕ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತೈತೆ. ಅದು 4 ದಿವಸ ಮಾಡ್ತು, ತಡ್ಕೋಕ್ಕಾಗಿಲ್ಲ, 4ನೇ ದಿವಸ ಆತ್ಮಹತ್ಯೆ ಮಾಡ್ಕೊಂತು. ಅಣ್ಣ ಸತ್ತ ಅಂತ ಹೇಳಿ ಯಾಕಿನೆಲ್ಲ ಬರೆದು ಸತ್ತ ನಾವು, ಹೌದಾ, ಹಿಂಗಾತ್ ಅಂತ ಹೇಳಿ, ರೈಟ್, ಅಪ್ಪ ಅವ್ವ ನೀವು ಬೇಜಾರು ಮಾಡ್ಕೋಬೇಡ್ರಿ ಅಂತ ಅದನ್ನೂ ಬರ್ದಾನಲ್ಲ. ಆ ಕೋರ್ಟ್ನಾಗ ಎಲ್ಲರಿಗೂ ಅಲೋ ಮಾಡೋದಿಲ್ಲ, ರೈಟ್, ಓಕೆ, ಕೌನ್ಸಿಲಿಂಗು ಆದಿರೋದ್ರಿಂದ ಸ್ವಲ್ಪ ಜನಕ್ಕೆ ಅಷ್ಟೇ ಅಲೋ ಇರ್ತೈತಿ. ಅದು ಅವ್ರು ಕಾಣಿಸೋಂಗಿಲ್ಲ, ಮಕ್ಕಳು ಕಾಣೋಂಗಿಲ್ಲ ನಮ್ಗೆ, ಯಾಕಂದ್ರೆ ಮಕ್ಕಳು ಹಿಂಜರಿತಾವ ಅಂತೇಳಿ, ಹೌದಾ. ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿರ್ತಾಳಲ್ಲ, ಯಾವ ಪಬ್ಲಿಕ್ ಪ್ರಾಸಿಕ್ಯೂಟರ್ ನನಗೆ ಇದನ್ನ ಕತೆ ಹೇಳಿದ್ಲಲ್ಲ, ರೈಟ್, ಹಿಂಗೆ ಆತ್ರಿ ಸರ್ ಅಂಥೇಳಿ, ಆ ಹೇಳುವಾಗ ಅಳಾಕತ್ತಾಳಕಿ. ಎಂಥ ಕರ್ಮರಿ ಸರ್, ನಾನು ಬರೇ ಇಂಥವ ನೋಡ್ಬೇಕಾಗೈತಿ, ನಾ ಏನು ತಪ್ಪು ಮಾಡಿದ್ನೋ ಏನೋ. ಮುಂಜಾನೆ ಎದ್ದು ಕೂಡ ಐತಿ ಜಲ್ಲ ಅಂತೈತ್ರಿ ನನಗೆ. ಆ ಹುಡುಗರು ಹೋಗಿ 8 ವರ್ಷದ ಹುಡುಗಿ ಗರ್ಭಿಣಿ ಆಗಿರ್ತಾಳೆ, ಆಕಿಗೆ ಹೋಗಿ ಏನಾತ್ವಾ ಅಂತ ಹೆಂಗೆ ಕೇಳಿ, ಏನು ಮಾಡಿದ್ರ ಅಂತ ಹೆಂಗೆ ಕೇಳಿಲಿ, ಅವಾಗ ಇನ್ನೂ ಏನು ಮಾಡಿದೆ ಅಂತ ಹೆಂಗೆ ಕೇಳಿ ಸರ್, ಹೆಂಗೆ ಪ್ರಶ್ನೆ ಕೇಳಿ ಸರ್. ನಾನು ಲಾಯರ್ನಾಗ ಎಲ್ಲ ಪ್ರಶ್ನೆ ಕೇಳಕ್ಕೆ ಕಲ್ಸ್ಯಾರ, ಬಟ್ ಹುಡುಗರು ಮುಂದೆ ಕೇಳೋಕ್ಕಾಗೋದ್ರಿ, ದುಃಖ ಆಗ್ತೈತಿ ಅಂತಾರೋ. ಇದು ರಿಯಾಲಿಟಿ ಆಫ್ ಲೈಫ್. ಮುಂದೆ ಆ ಹುಡುಗಿನೂ ತಂಗಿನೂ ಅವತ್ತ ಸುಸೈಡ್ ಮಾಡ್ಕೊಂತು, ಬರೋದಿಟ್ಟು. ಸರ್, ಇವರಿಬ್ಬರು ಸಾವಿಗೆ ಯಾರು ಕಾರಣ ಹೇಳಿ? ಮಕ್ಕಳಿಗಾಗೋ ತೊಂದರೆನ ಬಂದು ಹೇಳ್ಕೊಳ್ಳಾರ್ದಂಗೆ ಇತ್ತ ತಾಯಿ ಯಾಕೆ ತಾಯಿ ಅನ್ಬೇಕಾಕಿಗೆ? ಅದೆಂಥ ತಂದೆ, ಅವ ಜಗತ್ತಿಗೆಲ್ಲ ಧೈರ್ಯ ಕೊಡ್ತಿರ್ತಾನೆ, ದೊಡ್ಡ ದೊಡ್ಡ ಪಾಲಿಟಿಕ್ಸ್ ಮಾಡ್ತಿರ್ತಾನೆ, ನಾನ ಗ್ರೇಟ್ ಅಂತಿರ್ತಾನೆ. ಓಕೆ, ಸ್ವಂತ ಮಗ ಬಂದು ಅಪ್ಪ ಹಿಂಗೆ ಆತಿತ್ತಪ್ಪ, ನನಗೆ ಹಿಂಗೆ ಆತಿತ್ತು, ನನಗೆ ಇದು ಮಾಡ್ಬಾರ್ದು, ತಪ್ಪ ಹಿಂಗೆ ಆತಿತ್ತೆ ಅಂತ ಬಂದು ತೆಕ್ಕಿ ಬೀಳಲಿಲ್ಲ ಅಂದ್ರೆ ನಿನ್ಗೆ ಯಾವ ಅಪ್ಪ ಅಂತಾನ್ರಿ? ಅದಂತ ಮಾಸ್ತರ್ ಅವರು ಅಲ್ಲಿ ಮಾಸ್ತರ್ ಒಬ್ಬರ ಹೋಗಿ, ಮೇಡಮ್ ಹಿಂಗೆ ಆತಿತ್ತು ನಮಗೆ, ಟೀಚರ ಹಿಂಗೆ ಆತಿತ್ತು, ಸರ್ ಹಿಂಗೆ ಆತಿತ್ತು, ಪ್ರಿನ್ಸಿಪಲ್ ಸರ್ ನಮ್ಗೆ ಹಿಂಗೆ ಆಗೈತಿ, ದಯಮಾಡಿ ಹೆಲ್ಪ್ ಬೇಕಂತ ಕೇಳಕ್ಕೂ ಇಲ್ಲಲ್ರಿ ಹುಡುಗರು ಇವತ್ತು. ಅದೆಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾವ ನಾವು. ಅದಕ್ಕೆ ಸರ್ ನಮ್ಮ ಲೆವೆಲಿಗೆ ಬರುವಲ್ಲ ಹುಡುಗರು ತಾವ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡಾಗ್ತವೆ. ಯಾಕಂದ್ರೆ ನಾವು ಅಪ್ರೋಚಬಲ್ ಇಲ್ಲ, ಲವೇಬಲ್ ಇಲ್ಲ. ಎ ಗುಡ್ ಟೀಚರ್, ಎ ಗುಡ್ ಪೇರೆಂಟ್ ಶುಡ್ ಬಿ ಅಪ್ರೋಚಬಲ್ ಆ್ಯಂಡ್ ಲವೇಬಲ್.
ನಿನ್ನ ಕಡೆ ಬಂದು ನಾವು ಹೇಳ್ಕೊಳ್ಳುವಂಥ ನನ್ನ ಮನಸ್ಥಿತಿ ಅಂಥ ವ್ಯಕ್ತಿತ್ವ ನಿನ್ನಲ್ಲಿ ನಿರ್ಮಾಣ ಆಗಿಲ್ಲ ಅಂದರೆ ಏಕೆ ಹೆಂಗಾಗ್ಬೇಕು ಹಂಗೆ ಆದ ತಕ್ಷಣ ಓಕೆ ಒಳಗೆ ಹುಡುಗ ಅವ್ರಿಗೆ ಹಾಂ ರೀ ನಾ ಹಂಗೆ ಮಾಡಬೇಡ್ರಿ ನಾ ಹೊರಗೆ ಬಂದ್ಮ್ಯಾಗ ಇಬ್ಬರು ಅಣ್ಣ ತಂಗಿ ಮಾತಾಡ್ಬೇಕಿದೆ ನಮ್ಮ ಸರ್ ಅದಾರ ಒಬ್ರು ನಮ್ಮ ಟೀಚರ್ ಅದಾರ ಅವ್ರು ಸ್ಪೋರ್ಟ್ ಟೀಚರ್ ಅದಾರಲ್ಲ ಅವ್ರಿಗೆ ಹೋಗಿ ಹೇಳೋದು ಅವ್ರು ಏನಾರ ಮಾಡತ್ತಾರೆ ನಮ್ಮ ಇದರಿಂದ ಹೊರಗೆ ತರ್ತಾರೆ ನಮ್ಮ ಅವ್ಗೆ ಹೇಳೋಣ ಅಪ್ಪಗೆ ಹೇಳೋಣ ಇಲ್ಲ ನಮ್ಮ ಅಣ್ಣಗೆ ಹೇಳೋಣ ಅಂತ ಒಬ್ಬರದಾರ ಹೆಸರು ತೆಗ್ದಿದ್ದಾರಂದ್ರೆ ಗೆದ್ದು ಬಿಡ್ತಿದ್ವಿ ರೀ ಸರ. ಇವತ್ತು ಮಕ್ಕಳು ಅಂಜಾತಾರೆ ನಮ್ಗೆ ಹೇಳಕ್ಕೆ, ಅದಕ್ಕೆ ಕದ್ದು ಮುಚ್ಚಿ ಏನೇನೋ ಮಾಡತ್ತಾರೆ. ಅದನ್ನು ಅವಕಾಶ ಉಪಯೋಗಿಸ್ಕೊಳ್ಳತ್ತಾರೆ. ಪೂರಾ ಮಾರ್ಕೆಟ್ ಐತಿ. ಡ್ರೀಮ್ 11 ಅಂತ ಒಂದು ಏನು ಆಟ ಐತಿ, ಹೌದಾ ಸರ್? ಅದರಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಆಗ್ತೈತಿ, ಎಲ್ಲ ಆಯಿತು. ಇವತ್ತು ಅದು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತು. ಅದು ಲಾಜಿಕಲ್ ಗೇಮ್ ವಿಚ್ ಡೆವಲಪ್ಸ್ ದ ಬ್ರೈನ್ ಅಂತ ಹೇಳಿ ಅದಕ್ಕೆ ಹ್ಞೂ ಅಂತ ಪರ್ಮಿಷನ್ ಕೊಟ್ಬಿಟ್ರಿ ಇವತ್ತು. ಹೌದಾ? ಅದು ಲಾಜಿಕಲ್ ಬ್ರೈನ್ ಐತಿ, ಸಬ್ಜೆಕ್ಟು ಇದೈತಿ. ಈಗ ರಮ್ಮಿ ಸರ್ಕಲ್ ಅಂತ ಒಂದು ಗೇಮ್ ಬಂದೈತಿ ಹೊಸದು, ಹೌದಾ ಸರ್? ಅದು ಒಳ್ಳೆ ಗೇಮು, ಅದು ಕೋರ್ಟ್ ಪ್ರಕಾರನೂ ಕರೆಕ್ಟ್ ಐತಿ, ಗೌರ್ಮೆಂಟ್ ಪ್ರಕಾರನೂ ಕರೆಕ್ಟ್ ಐತಿ ಅಂತಂದ್ರೆ ದೊಡ್ಡ ಮಾತಾಡ್ತಾರಲ್ಲ ಸರ್, ನಾವು ಹಂಗೆ ಮಾಡ್ತೇವೆ ದೇಶ, ಹಿಂಗೆ ಮಾಡ್ತೀವಿ ನಾವು, ಅದು ಮಾಡ್ತೇವೆ ನಮ್ದು ಇದು ಅಂತೆಲ್ಲ ಹೇಳ್ತಾರೆ. ಕರೆ ಇದನ್ನ ಯಾಕೆ ನೋಡ್ವಲ್ರಿ? ಆ ರಮ್ಮಿ ಸರ್ಕಲ್ ಗೇಮ್ ಚಲೋನೇ ಇತ್ತಪ್ಪ, ಬ್ರೈನ್ ಡೆವಲಪ್ ಆಗ್ತಿತ್ತಂದ್ರೆ ಇದನ್ನ ಈ ಸಬ್ಜೆಕ್ಟ್ ಟು ರಿಸ್ಕ್ ಅಂತ ಯಾಕೆ ಹೇಳ್ತಾರೆ? ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ರಿಸ್ಕ್, ಟೇಕ್ ಯುವರ್ ಓನ್ ಡಿಸಿಷನ್ಸ್ ಅಂತ ಹೇಳ್ತಾರಲ್ಲ. ರಮ್ಮಿ ಸರ್ಕಲ್ ಅಡ್ವರ್ಟೈಸ್ಮೆಂಟ್ ಅಂತ ಪೇಪರ್ನ ಇದ್ರಾಗ ನ್ಯೂಸ್ನಾಗ ಇದರಲ್ಲಿ ರಿಸ್ಕ್ ಐತಿ, ನಿಮ್ಮ ಡಿಸಿಷನ್ ನೀವೇ ತಗೊಳ್ರಿ ಅಂತ ಯಾಕೆ ಹೇಳ್ತಾರೆ? ಚಲೋನೇ ಇತ್ತಂದ್ರೆ ದಿಸ್ ಇಸ್ ವೆರಿ ಗುಡ್ ಫಾರ್ ಚಿಲ್ಡ್ರನ್, ಮೇಕ್ ದಮ್ ಟು ಪ್ಲೇ ಅಂತ ಹೇಳಬೇಕಿತ್ತಲ್ಲ. ಫಸ್ಟ್ ಹುಡುಗರು ಸರ್ ಇದ್ರಾಗ ಈ ಗೇಮ್ನ ಬಿಡ್ತಾವ, ಒಳಗಡೆ ಗೇಮ್ನ ಬಿಡ್ತಾವ ಸರ್. ಬಿದ್ದ ಮ್ಯಾಗ ಸುಮ್ಮನೆ ಗೆಲ್ಲಿಸ್ತಾರ ಅವ್ರು. ಇದೆಲ್ಲ ಅಲ್ಗೋರಿದಮ್, ಇದು ಕಂಪ್ಯೂಟರ್, ಇದು ಗೆಲ್ಲಿಸ್ತಾರ ಅವ್ರು. ಒಂದ್ಸಲ ಗೆಲ್ಲಿಸ್ತಾರ, 2 ಸಲ ಗೆಲ್ಲಿಸ್ತಾರ, 3 ಸಲ ಗೆಲ್ಲಿಸ್ತಾರ. ಗೆದ್ದು ಕೂಡ ಒಂದು ಡೋಪಮಿನ್ ಅಂತ ರಿಲೀಸ್ ಆಗ್ತೈತಿ ಒಳಗೆ, ಒಂದು ಕೆಮಿಕಲ್ ರಿಲೀಸ್ ಆಗ್ತೈತಿ ಸರ್ ಒಳಗೆ. ಹುಡುಗ ಹುಡುಗಿ ಲವ್ ಅಫೇರ್ನಾಗ ಇದ್ರಂದ್ರೆ ಕೈ ಹಿಡ್ಕೊಂಡ್ರಂದ್ರೆ ಸರ್ ನಿಮ್ದೆಲ್ಲ ಮದುವೆ ಆದಾಗ ನೆನೆಸ್ಕೋರಿಬೇಕು. ಈಗ ಆಗುದಿಲ್ಲ ಅವು, ಯಾಕಂದ್ರೆ ಏನೇನೋ ತಲೆ ಸ್ಟೋರಿ ಅದಾವ, ಏನೂ ರಿಲೀಸ್ ಆಗುದಿಲ್ಲ ಈಗ, ಹೌದಾ? ಮೊದಲು ಸ್ವಸ್ಥಾಗಿ ಮದುವೆ ಫಿಕ್ಸ್ ಆದಾಗ ನೀವು ಕೈ ಹಿಡ್ಕೊಂಡಿದ್ದು ನೆನಪು ಮಾಡ್ಕೋರಿ. ಅವಾಗ ಒಳಗೊಂದು ಲವಲವಿಕೆ ಆಗ್ತೈತಿಲ್ಲ ಸರ್? ಆಗೈತಿಲ್ರಿ? ಹ್ಞೂ ಅನ್ರಿ, ನಾಚ್ಕೋಬೇಡ್ರಿ. ಹ್ಞೂ ಅಂದ್ರೆ ನೀವು ಹೆಲ್ದಿ ಇದ್ದಂಗೆ, ಗೊತ್ತಾಯ್ತಾ? ಅದು ಏನು ರಿಲೀಸ್ ಆಗ್ತೈತಲ್ಲ ಅದಕ್ಕೆ ಆಕ್ಸಿಟಾಸಿನ್ ಅಂತಾರೆ. ಅದಕ್ಕೇನು ಕೆಮಿಕಲ್? ಅದು ಆಕ್ಸಿಟಾಸಿನ್, ಅದು ಲವ್ ಹಾರ್ಮೋನ್. ಹಂಗೆ ಯಾವಾಗ ಗೆಲುವು ಸಾಧಿಸ್ತೇವೆ ಅಂದೇನೋ, ವಾಹ್ ಮಸ್ತ್, ಅಯ್ಯೋ ಹ್ಞೂ ನಾ ಸೆಲ್ಫಿ ತಕ್ಕೊಂಡೆ, ಅದಕ್ಕೆ ನಮ್ಮೊಬ್ಬ ಫ್ರೆಂಡ್ ಲೈಕ್ ಮಾಡ್ಯಾರ, ವಾಹ್, ಅವಾಗ ಡೋಪಮಿನ್ ಅಂತ ರಿಲೀಸ್ ಆಗ್ತೈತಿ ಬ್ರೈನ್ನಾಗ, ರೈಟ್ ಸರ್? ಈ ಡೋಪಮಿನ್ ಕೆಮಿಕಲ್ ಯಾವ್ದು ಗೊತ್ತಾ? ಯಾವಾಗ ಹುಡುಗ ಡ್ರಗ್ಸ್ ತಗೋತಾನೆ ಅವಾಗ್ನೂ ಡೋಪಮಿನ್ ರಿಲೀಸ್ ಆಗ್ತೈತಿ. ಯಾವಾಗ ಯೂಟ್ಯೂಬ್ನಾಗ ವಾಹ್ ಅಯ್ಯೋ ಮಸ್ತ್ ಹಾ ಅಂತನಲ್ಲ ಅವಾಗ್ನೂ ಅದ ರಿಲೀಸ್ ಆಗ್ತೈತಿ, ಸಣ್ಣ ಕ್ವಾಂಟಿಟಿ ಒಳಗೆ ರಿಲೀಸ್ ಆಗ್ತೈತಿ. ಸೊ ಅದಕ್ಕೆ ಮೊಬೈಲ್ ಈಸ್ ಎ ಡ್ರಗ್ ಡೀಲರ್. ಬಿಡಾಕ್ ಬರ್ತೈತನ ಅದನ್ನ? ಇಲ್ಲ. ಮುಂದಿನ ಜಗತ್ತು ಮಕ್ಕಳದು ಮೊಬೈಲ್ ಮ್ಯಾಗ ಐತಿ, ಟೆಕ್ನಾಲಜಿ ಬಿಡಾಕ್ ಬರುದಿಲ್ಲ. ಬಟ್ ಯಾರು ಕೆಲಸ ಆಗ್ತೀರಿ ಸರ್ ಮೊಬೈಲ್ನಾಗ? ಏನು ನೋಡ್ಬೇಕಂತ ಯಾವಾಗ ಕ್ಲಾಸ್ ತಗೊಂಡಿರಿ ಹೇಳ್ರಿ ನೋಡೋಣ. ನೀವು ಸಂಸ್ಥೆಯ ಮುಖ್ಯಸ್ಥರಾಗಿದ್ರೆ ಮೊಬೈಲ್ ಬಗ್ಗೆ, ಮೊಬೈಲ್ ತರಕ್ ಹೋಗ್ಬೇಡ್ರಿ, ಬಿಡಾಕ್ ಹೋಗ್ಬೇಡ್ರಿ, ನಿಮ್ಗೆ ಇದಾಗ್ತೈತಿ, ನೀನು ಪನಿಷ್ಮೆಂಟ್ ಕೊಡ್ತೀವಿ, ಬರೀ ಧಮ್ಕಿನ ಹಾಗಾಗ್ತೀರಿ ಸರ್. ಏನು ಮಾಡಬೇಡ ಅಂತೀರಿ ಮನಸ್ಸಿಗೆ, ಅದ್ರ ಮಾಡ್ಬೇಕಂತ ಭಾಳ ಹಂಬಲ ಇರ್ತೈತಿ, ಹೌದಾಯ್ತಾ? ಈಗ ನಾನು ಇನ್ನೊಂದು 5 ನಿಮಿಷಕ್ಕೆ ರೈಟ್ ಒಬ್ರು ಫಿಲ್ಮ್ ಆಕ್ಟ್ರೆಸ್ ಬರಕ್ಕೆ ಹೇಳ್ಯಾರ ಈಗ, ಹೌದಾ? ಅವ್ರೊಬ್ರು ಬರ್ತಾರೆ, ಅವ್ರು ಸ್ವಲ್ಪ ಲೇಟ್ ಆಗೈತಿ, ಅಲ್ಲೇ ಶಾಪುರ್ ಕಡೆ ನಿಂತಿದ್ರು, ಈಗ ಬಿಟ್ಟಾರೆ, ಇನ್ನೊಂದು 5 ನಿಮಿಷಕ್ಕೆ ಒಳಗೆ ಬರ್ತಾರೆ, ರೈಟ್? ಅವ್ರು ಬಂದಾಗ ಅವ್ರ ಕಡೆ ನೋಡಕ್ಕೆ ಹೋಗ್ಬೇಡ್ರಿ ನೀವು, ಬರೀ ನನ್ನ ಕಡೆ ನೋಡ್ರಿ, ಹೌದಾ? ಭಾರಿ ಫೇಮಸ್ ಫಿಲ್ಮ್ ಆಕ್ಟರ್ ಅವ್ರು, ಹಿತ್ತಲ್ಲಿ ಗುಳ್ಳಿನೂ ಬೀಳ್ತಾವ್ರಿ, ನೋಡಕ್ಕೆ ಹೋಗ್ಬೇಡ್ರಿ ಅಂತ ಅಂದೆ. ಬರುದಿಲ್ಲ ಅವರು, ಆಲ್ರೆಡಿ ಚಾಲು ಆಗಿತ್ತು ನಿಮ್ಗೆ. ಯಾವಾಗ ಬರ್ತಾಳೆ, ಏನು ಮಾಡ್ತಾಳೆ, ಮತ್ತು ಅಲ್ಲೇ ಹೊರಗೆ ಹೋಗಿ ಗೇಟಿಗೆ ನಿಂದ್ರು ನಾನು ಒಂದು ಫೋಟೋ ಹೊಡ್ಸ್ಕೊಳ್ಳೋಣ. ನಿಮ್ಮ ವಯಸ್ಸಿನಾಗನೇ ಅಷ್ಟು ಕ್ಯೂರಿಯಾಸಿಟಿ ಐತೆ ಅಂದ್ರೆ ಮಕ್ಕಳ ವಯಸ್ಸಿನಾಗ ಎಷ್ಟು ಇರ್ಬೇಕು ರೀ? ನೀವು ಮಾಡಬೇಡ ಅಂದ್ರೆ ಮಾಡಬೇಕು ಅನ್ನಿಸ್ತೈತೆ ಅವು, ಹೌದಾ? ಈ ಮಾಡಬೇಡ ಅನ್ನೋದಕ್ಕಿಂತ ಏನು ಮಾಡ್ಬೇಕಂತ ಕಲಿಸ್ಕೊಡ್ರಲ್ಲ. ಎಷ್ಟು ಕ್ಲಾಸ್ ಇಟ್ಟಿರಿ ಪೂರಾ 1 ವರ್ಷದ ಕೋರ್ಸ್ನಾಗ ಎಷ್ಟು ಕ್ಲಾಸ್ ಮೊಬೈಲನ್ನು ಹೆಂಗೆ ನೋಡಬೇಕು, ಮೊಬೈಲ್ನಲ್ಲಿ ಏನೇನು ನೋಡಬೇಕು, ಮೊಬೈಲ್ನಿಂದ ಒಳ್ಳೇದೇನಾಗುತ್ತೆ, ಇನ್ಫಾರ್ಮೇಷನ್ ಹೆಂಗೆ ಸಿಗುತ್ತೆ, ಅದರಿಂದ ಹೆಂಗೆ ಒಂದು ಪ್ರೊಜೆಕ್ಟ್ ಮಾಡ್ಬೋದು ಅಂತ ಯಾರಾದರೂ ಕ್ಲಾಸ್ ತೊಗೊಂಡಿರಿ? ಬರೀ ಅಡ್ವೈಸ್ ಮಾಡೋದು. ಕ್ಯೂರಿಯಾಸಿಟಿ ರೀ ಸರ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇವೆಲ್ಲ ಸಮಸ್ಯೆಗಳಿದ್ದಾವೆ, ಹೌದಾ? 2 ಮಕ್ಕಳನ್ನ ಕಳ್ಕೊಂಡ್ವಲ್ಲ ಸರ್ ನಾವು, ಆ ವಿಷಯ ಬಂದು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನನ್ನ ಕೈ ಮುಗಿದ ರಿಕ್ವೆಸ್ಟ್ ಐತಿ, ನೀವು ಶಾಣೆ ಇರ್ಬೋದು, ದಡ್ಡ ಇರ್ಬೋದು, ಸಾವುಕಾರ ಇರ್ಬೋದು, ಬಡವ್ರು ಇರ್ಬೋದು, ರೈಟ್? ಮಕ್ಕಳಿಗೆ ಅವೈಲಬಲ್ ಆಗಿರಿ. ನೀ ದೊಡ್ಡ ಶಾಣೆ ಟೀಚರ್ ಬೇಕಾಗಿಲ್ಲ ನನಗೆ, ನೀ ಅಲ್ಲಿ ಇರು, ರೆಡಿ ಆಗಿ ಟೀಚಿಂಗ್ ಮಾಡ್ಬೇಕಂದ್ರೆ ಏನಾರ ಮಾಡ್ಬೋದು. ಸಬ್ಜೆಕ್ಟ್ ಸೇಮ್ ಅದಾವ, ನೀವು ಹೇಳೋ ರೀತಿನಾಗ ಗೊತ್ತಿದ್ದದು. ಹೋದ ವರ್ಷ 2024ರಲ್ಲಿ ಓಕೆ, ಇಲ್ಲೇ ಹೈದರಾಬಾದ್ನಲ್ಲಿ ಟೀಚರ್ಗಳು ಆಕ್ಷನ್ ಆಯಿತು.
ಟೀಚರ್ಗಳದ್ದು ಆಕ್ಷನ್ ಅಂದರೆ ಈಗ ಕ್ರಿಕೆಟ್ ಮ್ಯಾಚಿಗೆ ಹೆಂಗೆ ಆಕ್ಷನ್ ಆಗ್ತೈತಲ್ಲ ಸರ್, ವಿರಾಟ್ ಕೊಹ್ಲಿಗೆ ಈ ವರ್ಷ 2020 ಮ್ಯಾಚಿಗೆ 18 ಕೋಟಿ ರೂಪಾಯಿ, ಇವಂಗೆ 20 ಕೋಟಿ ರೂಪಾಯಿ, ಹಿಂಗೇನು ಆಗೈತಲ್ಲ ಸರ್. ಹಂಗೆ ಟೀಚರ್ದು ಆಕ್ಷನ್ ಆಯ್ತು ಹೈದ್ರಾಬಾದ್ನಾಗ. ಬಯಾಲಜಿ ಟೀಚರ್ಗೆ 1 ಕೋಟಿ ರೂಪಾಯಿಗೆ ಆಯ್ತು. ಅದೆಂಥ ಬಯಾಲಜಿ ಕಲಿಸ್ತಾಳ್ರಿ ಆಕಿ, ನನಗೂ ತಿಳಿವಲ್ರಪ್ಪ. ನಿಮ್ಮ ಬಯಾಲಜಿ ಅಂದರೆ ಬೇರೆ ಐತಾನೆ? ಇಲ್ಲ, ನಿಮ್ಮದು ಕಪ್ಪಿನೇ, ಅದನ್ನ ಕೊರೆದ್ರೆ ಅದೇ ಹಾರ್ಟ್, ಅದೇ ಇದೆ, ಅದೇ ನರ್ವ್ಸ ಎಲ್ಲ ಅದಾವೆ. ಬಟ್ ಅವ್ರಿಗೆ ಯಾಕೆ 1 ಕೋಟಿ ರೂಪಾಯಿ? ಯಾಕಂದ್ರೆ ಆಕಿ ಕಲಿಸು ಕಲೆ ಗೊತ್ತೈತಿ, ಅದು ಪ್ರೆಸೆಂಟ್ ಮಾಡು ಕಲೆ ಗೊತ್ತೈತಿ. ಅದಕ್ಕೆ ದೊಡ್ಡ ಸಂಸ್ಥೆಯವ್ರು ಬಂದು 1 ಕೋಟಿ ರೂಪಾಯಿ ಕೊಟ್ಟು ತೊಗೊಂಡು ಹೋದ್ರು. ನಿನಗೆ ಯಾಕೆ 10,000 ರೂಪಾಯಿ ಸಿಗತ್ತೈತಿ? ಯಾಕೆ ನೀವು ಹೊಸ ಪ್ರಯತ್ನನೇ ಮಾಡತ್ತಿಲ್ಲ. ನಿಂದು 24 ತಾಸು ಬರೀ ಮ್ಯಾನೇಜ್ಮೆಂಟ್ ಬೈಯೋದು, ಹುಡುಗರು ಬೈಯೋದು, ಮನೆಯವ್ರು ಬೈಯೋದು, ದಾರ್ಯಾಗ ಹೋಗು ನಾಯಿ ಬೈಯೋದು, ಇದ್ರಾಗ ಹೋತು. ಆಕಿ ರಾತ್ರಿ ಹಗಲು ಕುತ್ಕೊಂಡು ತನ್ನ ಕೆಪಾಬಿಲಿಟಿ ಬಳಸ್ಕೊಂಡ್ಲಕ್ಕಿ ಕಾಂಪಿಟೆಂಟ್ ಆದ್ಲು. ಅದಕ್ಕೆ ಡಿಮಾಂಡ್ ಮಾಡ್ತಾಳೆ, ನೀವೇ ಕೇಳ್ರಿ ನೋಡೋಣ. ಈಗ ಕೇಳಾಕರ ಧೈರ್ಯ ಮಾಡ್ರಿ, ಸರ್ ನಾನು ಬಯಾಲಜಿ ಕಲಿಸ್ತೇನೆ ರೀ, ನಂಗೆ 1 ಕೋಟಿ ರೂಪಾಯಿ ಕೊಡ್ರಿ ಅಂತ ಎದ್ದು ನಿಂತು ಕೇಳ ಬರೇ. ನಾ ಕೊಡುದಿಲ್ಲ, ನೀ ಕೇಳುವುದೂ ಇಲ್ಲ ಅನ್ನೋದು ಗೊತ್ತೈತಿ. ಕೇಳಾಕ ಧೈರ್ಯ ಬರ್ಬೇಕಲ್ರಿ. ಮತ್ತೆ ನಮ್ದು ಕಲ್ಯಾಣ ಕರ್ನಾಟಕ, ನಾವು ಹಿಂದೆ ಬಿದ್ದೇವಿ, ನಾವು ಹಿಂಗಾಗೈತಿ, ನಮ್ದು ಪಗಾರ ಇಲ್ಲ, ಅದಿಲ್ಲ, ಬೀಡು ಊರು ಬೀಡ, ಬೇರೆ ಕಡೆ ಹೋಗು. ಇಲ್ಲ ಇದ ಊರಾಗ ಇಷ್ಟು ಕಾಂಪಿಟೆಂಟ್ ಆಗಲ್ಲ, ಎಲ್ಲರೂ ನೀನು ಬೆನ್ನ ಹತ್ಬೇಡು. ಮೇಡಮ್ಮ, ಎಲ್ಲ ಸ್ಕೂಲ್ ಓನರ್ಸ್ ಬಂದು ಕೈ ಬಿಡ್ಬೇಕು. ಮೇಡಮ್ ನೀವು ಏನಾರು ಮಾಡಿರಿ, 10 ತಾಸು ನಮ್ಮ ಕ್ಲಾಸ್ನಾಗ ನಮ್ಮ ಸ್ಕೂಲಿಗೆ ಬಂದು ತಗೋರಿ. ಆರ್ಯಭಟ ಸ್ಕೂಲ್ನವ್ರು ನಿನ್ನ ಕಡೆ ಬರಬೇಕು. ಬಂದು 10 ತಾಸು ನೀವು ಬಯಾಲಜಿ ತಗೋರಿ, ಯಾಕೆ ನಿಮ್ಮ ಬಗ್ಗೆ ಭಾಳ ಕೇಳಿ ನಾನು. ದಯಮಾಡಿ ನೀವು 10 ತಾಸಿಗೆ ಎಷ್ಟು 1 ಲಕ್ಷ ರೂಪಾಯಿ ಅಲ್ರಿ, ನಾ ಕೊಡ್ತೀನಿ. 10 ತಾಸು ತಗೋರಿ. ಹಂಗೆ ಏನಾರು ಮಾಡ್ಕೊಂಡಿರೋಣ. ಯಾವ ಕೆಪಬಿಲಿಟಿ ಇರುವುದಿಲ್ಲಲ್ಲ, ಅವ ಬರೀ ಜಗತ್ತಿನ ಸಮಸ್ಯೆ ಹುಡುಕ್ತಿರ್ತಾನ. ಯಾವ ಕೆಪಬಲ್ ಇರ್ತಾನಲ್ಲ ಅವಾಗ ಅದ್ರ ಲಕ್ಷ್ಯ ಇರುತ್ತೆ, ಸುಮ್ಮನೆ ತನ್ನ ಕೆಲಸ ಮಾಡ್ತಿರ್ತಾನೆ, ಹುಚ್ಚಿಡ್ದಿರ್ತಾವ. ಗೊತ್ತಾಯ್ತಾ ಸರ್? ಸರ್ ಎಚ್ಚರ ಆಗ್ರಿ. ಮಕ್ಕಳು ಭಾಳ ಕಷ್ಟದಲ್ಲಿದ್ದಾರೆ. ಇವತ್ತು ವಿಡಿಯೋ ಗೇಮ್ಸ್ನಲ್ಲಿ ನಾರ್ಮಲ್ ಆಗಿ ಹೋಗ್ತಾರೆ, ಆಮೇಲೆ ಒಂದು 2-3 ಗೇಮ್ ಗೆಲ್ಲಿಸ್ತಾನೆ, ಡೋಪಮಿನ್ ರಿಲೀಸ್ ಆಗ್ತೈತಿ, ಮಸ್ತ್ ಮಜಾ ಬರ್ತೈತಿ. ಆಮೇಲೆ ಸ್ಲೋಲಿ ಅದರ ನೋಷನಲ್ ಮನಿ ಇಂಟ್ರೊಡ್ಯೂಸ್ ಮಾಡ್ತಾನೆ ನಾವು. ನೋಷನಲ್ ಮನಿ ನಾ ಎಲ್ಲ ಆಡೇನಿ, ಈಗ ಆಡಿ ಬಂದು ನಿಮ್ಗೆ ಹೇಳಾಕತ್ತೀನಿ ನಾನು. ಏನೈತಿ ಇವ್ರ ಸೈಕಾಲಜಿ ಏನೈತೆ ಅಂತ ತಿಳ್ಕೊಬೇಕಲ್ಲ, ನೋಡಬೇಕು ಸರ್. ಟೀಚರ್ ಆದವ್ರು ಇದನ್ನೆಲ್ಲ ಮಾಡಬೇಕು. ಹೌದೈತಾ? ನೋಡಿದ ಮ್ಯಾಗ ಮುಂದೆ ನೋಷನಲ್ ಮನಿ ಬರ್ತೈತ್ರಿ, ಅದು ನಾರ್ಮಲ್ ಮನಿ ಅವು ಹಂಗೆ ಅಂದ್ರೆ ಅದ್ರಾಗನೆ. ಓಕೆ, ನಾವು ಯು ಟೇಕ್ ಯು ಆರ್ ಅವಾರ್ಡೆಡ್. ಒಂದು 3ನೇ ಲೆವೆಲ್ ಗೇಮ್ ಮುಗಿಸಿದೆ ಅಂತ ಹೇಳಿರೋಣ, ಯು ಆರ್ ಅವಾರ್ಡೆಡ್ 1 lakh ರೂಪಾಯಿ ಅಂತ ಬಂದ್ಬಿಡ್ತೈತಿ. ಹೌದಾ? ಆ್ಯಂಡ್ ಶೇರ್ ದಿಸ್ ನ್ಯೂಸ್ ವಿತ್ ಯುವರ್ ಫ್ರೆಂಡ್ಸ್ ಅಂತ ನಾವು. ಐ ಹ್ಯಾವ್ ಬೀನ್ ಗಿವನ್ 1 lakh rupees ಬಿಕಾಸ್ ಐ ಹ್ಯಾವ್ ಕ್ರಾಸ್ ಲೆವೆಲ್ 3 ಇನ್ ಪಬ್ಜಿ. 1 lakh ರೂಪಾಯಿ ಬಂತು. 1 lakh ರೂಪಾಯಿ ಬಂದಿದ್ದು ನಾನು ಅಲ್ಲೇ ಹಿಂಗೆ ಮೆಸೇಜ್ ಹಾಕಿದೆ ಅಂದರೆ ನಮ್ಮ ಫ್ರೆಂಡಿಗೆ ಹೋಗ್ತೈತಿ. ನಾ ಮಹೇಶ್, ಇನ್ನೊಬ್ಬ ಗಿರೀಶ್ ಅದಾನ ಅಂದ್ರೆ ಗಿರೀಶಿಗೆ ಹೋಗ್ತೈತಿ. ಲೇ 1 ಲಕ್ಷ ರೂಪಾಯಿ ಗೆದ್ದಲೇ ನಾನು 3rd ಲೆವೆಲಿಗೆ ಬಂದೀನಿ. ಗಿರೀಶಿಗೆ ಬ್ಯಾಂಕ್ ಹತ್ತೈತಿ. ಅಂತ ಗೇಮ್ಲೆ ನಾನು ಆಡ್ತೇನೆ ಅಂತೇಳಿ ಮಾರ್ಕೆಟಿಂಗ್ ತಾನೇ ಆಯ್ತು. ರೈಟ್, ಮುಂದೆ 1 ಲಕ್ಷ ಇದ್ದಿದ್ದು 2 ಲಕ್ಷ ಆಗ್ತೈತಿ. 2 ಲಕ್ಷ ಮತ್ತೆ ಹೊಳ್ಳಿ ಹಾಕಿಸ್ತಾರೆ. ಆಮೇಲೆ ಒಂದು ಲೆವೆಲ್ 8, 7, 8 ಬಂದ ತಕ್ಷಣ 4-5 ಮಂದಿ ಗ್ರೂಪ್ ಮಾಡ್ತಾರೆ. ದೇರ್ ಆರ್ 3 friends 4 friends. ಹೌದಾ? ಅದ್ರ 2 ಹುಡುಗಿಯರು 2 ಹುಡುಗರು. ಮತ್ತೊಂದು ಸ್ವಲ್ಪ ಡೋಪಮಿನ್ನು ಆಕ್ಸಿಟೋಸಿನ್ನು ರಿಲೀಸ್ ಆಯ್ತು. ಗೊತ್ತಾಯ್ತಾ ಸರ್? ಅವ್ರು ಎಲ್ಲರೂ ಕೂಡಿಸಿ ಆಟ ಆಡ್ತಾರೆ, ಗೆಲ್ತಾರೆ. ಇನ್ನೊಂದು ಟೀಮ್ ಮಾಡ್ತಾರೆ, ಅತ್ತ ಕಡೆ ಒಂದು ಟೀಮು, ಇತ್ತ ಕಡೆ ಒಂದು ಟೀಮು. ಕಂಪ್ಯೂಟರ್ ನಿಮ್ಮ ಪಾರ್ಟ್ನರ್ ಆಗ್ಬೋದು. ಇದಾದ್ಮೇಲೆ ಸರ್ ಒಂದು ಲೆವೆಲ್ಗೆ ಬಂದ ಕೂಡಲೇ ಅವ್ರು 10 ಲಕ್ಷ 5 ಲಕ್ಷ 20 ಲಕ್ಷ ದುಡ್ಯಾಕೆ ಚಾಲು ಮಾಡ್ತಾರೆ. ಅದ್ರಾಗ ರೊಕ್ಕ ಇಲ್ಲ, ಬರೀ ನೋಡಕ್ಕೆ ಕಾಣಕ್ಕಷ್ಟೇ, ಕೈಯಾಗ ರೊಕ್ಕಿಲ್ಲ, ಬರೀ ನೋಷನಲ್ ಮನಿ ಅದು. ಅದಾದ್ಮೇಲೆ ಒಂದು ಹಂತಕ್ಕೆ ಬಂದ ತಕ್ಷಣ ಒಂದು ಆಫರ್ ಕೊಡ್ತಾರೆ. ಹೌ ಲಾಂಗ್ ಯು ಲರ್ನ್, ಯು ಆರ್ ಎಕ್ಸ್ಪರ್ಟ್, ಯು ಆರ್ ಇಂಡಿಯಾಸ್ ನಂಬರ್ 3. ಓಕೆ, ದೆನ್ ಯುವರ್ ಟೀಮ್ ಈಸ್ ದ ನಂಬರ್ 1 ಅಂತ ಅನೌನ್ಸ್ ಮಾಡ್ತಾರೆ. ಎಲ್ಲಿ ಇಂಡಿಯಾನು, ಎಲ್ಲಿ ನಂಬರ್ 3ನೋ ಹೇಳಿದ್ದ ಕರೆ. ಯಾವ ಹುಡುಗರು ಅನಾಲಿಸಿಸ್ ಮಾಡೋಂಗಿಲ್ಲ ಸರ್. ಆ್ಯಂಡ್ ನೀನು ಇದೇ ರೀತಿ ಏನಾದ್ರು ಸ್ವಲ್ಪ ರಿಯಲಿ ರೊಕ್ಕ ಹಾಕಿ ಆಡಿದ್ದೆ ಅಂದ್ರೆ ಇಟ್ಟು ರೊಕ್ಕ ಬರ್ತೈತಿ. ಹೌದಾ? ಮುಂದೆ ಪಾಕೆಟ್ ಮನಿ ಕೂಡಿಸ್ತಾರೆ ಅವ್ರು. 100 ರೂಪಾಯಿ 500 ರೂಪಾಯಿ ಕೂಡಿಸಿ ಒಬ್ಬನ ಅಕೌಂಟ್ನಾಗ ಅಕೌಂಟ್ ಓಪನ್ ಮಾಡಿ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. 2,000 ರೂಪಾಯಿಂದ ಚಾಲೂ ಆಗ್ತೈತಿ. ಗೆಲ್ಲಿಸ್ತಾರೆ ಅವ್ರಿಗೆ 4,000 ರೂಪಾಯಿ ಕೊಡಿಸ್ತಾರೆ, ಗೆಲ್ಲಿಸ್ತಾರೆ 8,000 ರೂಪಾಯಿ ಕೊಡಿಸ್ತಾರೆ, ಗೆಲ್ಲಿಸ್ತಾರೆ 16,000 ರೂಪಾಯಿ ಕೊಡ್ತಾರೆ. ಗೊತ್ತಾಯ್ತಾ? ನೆಕ್ಸ್ಟ್ ಲೆವೆಲ್ ಆಡ್ಬೇಕಂದ್ರೆ ನೀನೀಗ 16,000 ರೂಪಾಯಿ ಆಲ್ರೆಡಿ ಐತಿ, ಇನ್ನೊಂದು 16,000 ರೂಪಾಯಿ ಹಾಕಿದ್ರೆ 32,000 ರೂಪಾಯಿ ನೀನು ಆಡ್ಬೋದು. ಮತ್ತೆ ಇನ್ನು 16 ಎಲ್ಲಿದ್ದು ಕುಡಿಸೋದು? ನಿಮ್ಮಪ್ಪ ಕೇಳೆ, ನಮ್ಮಪ್ಪ ಕೇಳೆ, ಚಾಲೂನೇ ಅಲ್ಲ. ಅಪ್ಪ ಕೊಡೋದಿಲ್ಲ. ಏನ್ಲೇ 100 ರೂಪಾಯಿ ಕೇಳೋ, ಒಮ್ಮಿಲ್ಲ 1,000 ರೂಪಾಯಿ ಕೇಳತ್ತೆ, ಏನು ಮಾಡತ್ತೀನಿ? ಏನಿಲ್ಲ ಬಿಡಪ್ಪ, ನಾನು ನೋಡ್ತೀನಿ ತಗೋ, ಮತ್ತೆ ಗಪ್ಪಾಗ್ತಾನೆ ನಾವು. ಅವಾಗ ಹುಡುಗರು ಮನೆಯಿಂದ ಐಟಮ್ ತೊಗೊಂಡು ಮಾರಾಕತ್ರು. ಬರ್ತಾವೆ ನಮ್ಮ ಕಡೆ ಕೌನ್ಸಿಲಿಂಗ್ ಕೇಸ್ ಬರ್ತಾವೆ. ಇವೆಲ್ಲ ಮುಂದುಳಿದ ದೇಶದಲ್ಲಿ, ನಿಮ್ದು ಹಿಂದುಳಿದ್ರಾಗ ಇಲ್ಲಿವು. ಅದಕ್ಕೆ ಇಲ್ಲೇ ಇರೋಣ ಆತೀನಿ ನಾವು. ಗೊತ್ತಾಯ್ತಾ ಸರ್? ಅವ್ರು ಬಂದ ಮನ್ಯಾಗ ನೀನು ಇಲ್ರಿ, ಮನ್ಯಾಗ ಒಂದು ಚಲೋ ವಾಸ್ ಐತಿ. ಸಪೋಸ್ ನಂಗೆ ಅರವಿಂದ್ ಸರ್ ಏನಾದರೂ ಸುಧಾಕರ್ ಸರ್ ನನಗೊಂದು ಒಳ್ಳೆ ಮೆಮೆಂಟೋ ಕೊಟ್ಟಿದ್ರು ಅಂತ ತಿಳಿದಿ. ಹೌದಾ? ನಾ ಮನ್ಯಾಗ ಇಟ್ಟೇನಿ, ಅದೊಂದು 10,000 ರೂಪಾಯಿದು ಐಟಮ್ ಐತೆ ಅಂತ ತಿಳ್ಕೊರಿ. ನಾ ಮನ್ಯಾಗ ಇಟ್ಟೇನಿ, ಈಗ ಅದು ಮಾರ್ಬೇಕಲ್ಲ. ಹುಡುಗರು ಹೆಂಗೆ ಅದನ್ನು ತೊಗೊಂಡು ಹೋಗಿ ಬಂಗಾರ ಅಂಗಡಿಗೋ ಅಲ್ಲಿ ಅಂಗಡಿಗೆ ಇಲ್ಲಿ ಹೋಗಿ ಮಾರಕ್ಕೆ ಹೋದ್ರೆ ಹುಡುಗರು ಸಿಗ್ತಾವು. ಯಾಕಂದ್ರೆ CC ಕ್ಯಾಮ್ರಾ ಅದಾವು. ಅದಕ್ಕೆ ಅದಕ್ಕೊಂದು ಫೆಸಿಲಿಟಿ ಕೊಟ್ಟಾರ ಕಂಪ್ನಿಯವರು. ಏನಂದರೆ ನೀ ಬರೀ ಅದ್ರ ಫೋಟೋ ಹೊಡಿ ನಮ್ಗೆ ಕಳಿಸು,
ಕಳಿಸಿದ ತಕ್ಷಣ ಅದ್ರ ಬೆಲೆ ಬರ್ತೈತಿ, ಇಷ್ಟಿದ್ದಕ್ಕೆ ತೊಗೋಬೋದು ಅಂತೇಳಿ. ಆಯಿತು ಅಂತ ಅಂದ್ಕೊಳ್ಳೆ, ಆಯಿತು ನೀ ಸುಮ್ಮನೆ ಅದನ್ನ ಇಟ್ಕೊಂಡು ಸ್ಕೂಲ್ ಬ್ಯಾಗ್ನಾಗ ಇಟ್ಕೊಂಬ, ಅದು ಬಂದ ತಕ್ಷಣ ಒಬ್ಬ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾನೆ. ಪ್ರತಿಯೊಂದು ಸ್ಕೂಲಿಗೆ ಇವತ್ತು ವಿಸಿಟ್ ಮಾಡೋರು ಅದಾರೆ, ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದ್ರ ರೊಕ್ಕ ಅವ್ನಿಗೇನು ಕೈಯಾಗ ಬರೋಂಗಿಲ್ಲ, ಡೈರೆಕ್ಟ್ಲಿ ಅವ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತೈತಿ. ಈ ಹುಡುಗ ಆಟ ಕಂಟಿನ್ಯೂ ಮಾಡ್ತೈತಿ. ಅದಕ್ಕೆ ರಾತ್ರಿ 2 ಗಂಟೆಗೆ ಮಕ್ಕೋತಾವ ಹುಡುಗರು. ಇದು ಗೇಮ್ಸ್ ಆದ ಸರ್. ಇದ್ರಾಗ ನಮ್ದೇನು ಕೆಲಸ ರೀ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ನಿಮ್ದೇ ಕೆಲಸ ಇರೋದು. ಇಲ್ಲ ಶಿಕ್ಷಣ ಕ್ಷೇತ್ರ ಬಿಟ್ಬಿಡ್ರಿ, ಸುಮ್ಮನೆ ಬೇರೆ ಏನಾರ ಕೆಲಸ ಮಾಡ್ಕೊಂತ ಹೋಗ್ರಿ. ಗೊತ್ತಾಯ್ತಾ? ನಮ್ಮ ಮಕ್ಕಳು ಹಾಳಾಗ್ತಾವು, ಮಕ್ಕಳು ತ್ರಾಸೆ ಬರತ್ತಾವ ಅಂದ್ರೆ ನಾವು ಎಚ್ಚರ ಆಗಬೇಕು ಸರ್. ಇದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕಲ್ಲ. ಇದು ಒಂದು ಶಿಕ್ಷಣ ಕ್ಷೇತ್ರ, ರೈಟ್ ಸರ್. ಇನ್ನೂ ಒಂದು ದೊಡ್ಡ ಕ್ಷೇತ್ರ ಈಗ ಭಾರಿ ಗದ್ದಲಕ್ಕೆ ಬೀಳಾಗ್ತೈತಿ. ಇಷ್ಟು ದಿವಸ ನಾವು ಮೆಕ್ಯಾಲೆ ಸಿಸ್ಟಮ್ ಬಂತು, ಅವ್ರು ಬಂದಿದ್ದಕ್ಕೆ ನಮ್ಮ ಎಜುಕೇಷನ್ ಹಾಳಾತು, ನಮ್ಮ ಗುರುಕುಲ ಮಾದರಿ ಪದ್ಧತಿ ಭಾರಿ ಇತ್ತು. ಹೌದು ಕರೆ ಆಗ್ತದೆ, ಈಗ ಅದೇ ಇನ್ನೂ ಅಲ್ಲೇ ಅದೇವು ನಾವು. ಈಗ ಈ ಎಲ್ಲ ಇಂಟರ್ನ್ಯಾಷನಲ್ ಲಾಬಿ ಸೇರಿಕೊಂಡು, ಈ ಲಾಬಿ ಅನ್ಬೋದು ಏನದು ಗೊತ್ತಿಲ್ಲ, ಬಟ್ ಈಗ ಕುಟುಂಬಕ್ಕೆ ಹೊಡ್ಯಾಕತ್ತಾರ ಅವ್ರಿಗೆ. ಕುಟುಂಬಕ್ಕೆ ಹೆಂಗೆ ಹೊಡಿತಾರೆ ಸರ್ ಅಂತಂದರೆ, ಇವೇನು ಅಶ್ಲೀಲವಾದದ್ದೇನು ನೋಡ್ತಾರಲ್ಲ, ಪೋರ್ನೋಗ್ರಫಿ, ಹೌದಾ, ಸೆಕ್ಸ್ ರಿಲೇಟೆಡ್ ವಿಡಿಯೋಸ್ ಏನದಾವ, ಇಬ್ಬರು ನಗ್ನವಾಗಿದ್ದ ವಿಡಿಯೋಸ್ ಏನದಾವಲ್ಲ, ರೈಟ್ ಸರ್, ಅದನ್ನು ನೋಡೋದ್ರಲ್ಲಿ ಏನು ತಪ್ಪಿಲ್ಲ. ವಯಸ್ಸಿಗೆ ಬಂದಿದ್ದ ಅವ್ನು ನೋಡಾಕತ್ತಾನೆ, ಅವ್ನು ಎಂಜಾಯ್ ಮಾಡತ್ತಾನೆ, ಇಟ್ಸ್ ಓಕೆ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೂಪದಲ್ಲಿ ಅದನ್ನು ಪ್ರಕಟ ಮಾಡಿದ್ದಾರೆ. ಮೊದಲಿನ ರೂಪದಲ್ಲಿ ಎಲ್ಲ ಬುಕ್ಸ್ ಬರ್ತಿದ್ದು, ದೊಡ್ಡ ದೊಡ್ಡ ಬುಕ್ಸ್ ಬರ್ತಿದ್ದು, ಆಮೇಲೆ VCD ಬರ್ತಿದ್ದು, ಆಮೇಲೆ ಈಗ ಮೊಬೈಲ್ನಾಗ ಬರತ್ತಾವ. ಏನು ವಿಚಾರ ಏನು ತಪ್ಪಿಲ್ಲ, ಬರ್ತಾವ ಹೋಗ್ತಾವ, ರೈಟ್ ಸರ್. ಬಟ್ ಬರೂ ಎಂಥವು ಬರತ್ತಾವ, ಅದು ಭಾಳ ಇಂಪಾರ್ಟೆಂಟ್. ಇವತ್ತು ಪೂರಾ ಭಾರತದಲ್ಲಿ ಹೈಯೆಸ್ಟ್ ವಾಚ್ಡ್ ಯೂಟ್ಯೂಬ್ ಚಾನಲ್ ಯಾವುದಂದರೆ ಸವಿತಾ ಭಾಬಿ ಅಂಥೇಳಿ. ನನ್ನ ರಿಸರ್ಚ್ ಇದು, ಗೊತ್ತಾಯ್ತಾ? ಭಾಳ ಮಂದಿ ಇದ್ರೊಳಗೆ ರಿಸರ್ಚ್ ಮಾಡೋಕ್ಕೂ ನಾಚ್ಕೋತಾರೆ. ಎಲ್ಲಿದ್ದು ಬಿಡ್ವಾ, ಟೀನೇಜರ್ ಸಮಸ್ಯೆ ಭಾಳ ಅದಾವೆ ಸರ್, ನೀವು ಮಾಡಲೇಬೇಕು, ಹೌದಾ? ಸವಿತಾ ಭಾಬಿ ಅಂತ ಐತಿ, ಹೌದಾ? ಅದರಲ್ಲಿ ಅಶ್ಲೀಲವಾದದ್ದು. ಏನಪ್ಪ ಅಶ್ಲೀಲವಾದದ್ದು ಅಂದರೆ, ಆ ಫಿಸಿಕಲ್ ರಿಲೇಷನ್ ಇಸ್ ಓಕೆ ಸರ್, ಒಪ್ಕೊತೇನೆ ನಾನು. ಎಷ್ಟು ದಿವ್ಸ ನೋಡ್ತಾನೆ ಮನುಷ್ಯ, ಬೇಜಾರಾಗತ್ತೈತಿ. ಬಟ್ ಅಲ್ಲಿ ಫಿಸಿಕಲ್ ರಿಲೇಷನ್ ಹಿಂದೆ ಸಂಬಂಧ ಏನದಾವಲ್ಲ, ಭಾಳ ಡೇಂಜರಸ್ ಅದಾವ. ಅಣ್ಣನ ಹೆಂಡತಿ ಜೊತೆ ಸಂಬಂಧ, ಅತ್ತೆಯ ಜೊತೆ ಸಂಬಂಧ, ಫಾದರ್ ಇನ್ ಲಾ ಜೊತೆ ಸಂಬಂಧ, ಹೌದಾ? ಅಣ್ಣನ ತಮ್ಮನ ಗೆಳೆಯನ ಜೊತೆ ಸಂಬಂಧ, ಇವನ್ನೆಲ್ಲ ತೋರ್ಸಾತಾರೆ ಸಿಗರದ್ರಾಗ. ಇನ್ನೂ ಕೆಟ್ಟದ್ದಾಗ್ಬಿಡ್ತು. ಭಾಳ ಮನಸ್ಸಿಗೆ ಬೇಜಾರಾಗ್ತಿತ್ತು ಕೇಳಿಸ್ಕೊಳ್ಳೋಕ್ಕೆ. ಯಾಕಂದರೆ ಮನಸ್ಸಿಗೆ ಬೇಜಾರಾದಾಗ ಹೊಸದೇನಾರ ಮಾಡ್ತೈತಿ. ಪೇನ್ ಇಸ್ ದ ಒನ್ಲಿ ಪಾಸಿಬಿಲಿಟಿ ನಾವು. ಯಾಕಂದ್ರೆ ನೀವು ಜೀವನದಾಗ ಪರ್ಪಸ್ ಇಟ್ಕೊಳ್ಳತ್ತಿಲ್ಲ, ಪ್ರೊಜೆಕ್ಟ್ ತೊಗೊಳತ್ತಿಲ್ಲ, ಈಗ ಬೇನೆ ಕೊಡ್ಬೇಕು. ಈ ದೊಡ್ಡ ಸಮಸ್ಯೆ ಏನು ಬಂದು ಗೊತ್ತಾ ಸರ್? ಸೆಕ್ಸ್ ಆ್ಯಂಡ್ ದ ಡೇಂಜರಸ್ ಒನ್ ಟುಡೇ. ಯಾಕಂದರೆ ಅಮೇರಿಕದಾಗ ಸ್ಟೆಪ್ ಸಿಸ್ಟರ್ ಬೇರೆ, ಸ್ಟೆಪ್ ಮದರ್ ಬೇರೆ, ಅದು ಮಾಡ್ಬೋದು ಅವರು. ಬಟ್ ಇಂಡಿಯಾದಾಗ ಮದರ್ ಅಂದ್ರೆ ಮದರ್. ಟುಡೇ ಸೆಕ್ಸ್ ವಿತ್ ಅ ಮದರ್ ಆಲ್ಸೋ ಎಸ್ ಕಮ್. ಎಲ್ಲ ಕನ್ನಡದಲ್ಲಿ ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಆಗ್ತವ. ಇದನ್ನು ನಮ್ಮ ಹುಡುಗರು ನೋಡ್ಕೊತ ಕುಂದ್ರ ಆಗ್ತವ. ಒಂದು ಮನಸ್ಸು ರೀ ಸರ್, ಅದೇನು ಸರಿ ತಪ್ಪು ನೋಡೋದಿಲ್ಲ, ಅದು ಮುಗ್ದೋಯ್ತು. ಅದು ಕಂಟಿನ್ಯೂಸ್ ಆಗಿ ಒಂದು 2 ವರ್ಷ ಹುಡುಗ ನೋಡ್ತು, 1 ವರ್ಷ ನೋಡ್ತು ಅಂತಂದರೆ, ರೈಟ್, ನಾಳೆ ಅಣ್ಣನ ಮದುವೆ ಆಗಿ ಬಂತು, ಆಕಿ ಹುಡುಗಿ ಬಂದಂದ್ರೆ ಆಕಿ ನೋಡೋ ದೃಷ್ಟಿ ಹೆಂಗಿರ್ತೈತಿ? ಯಾರು ಕೊಡೋರು ಇದಕ್ಕೆ? ಲಕ್ಷ ಯಾರು ಕೊಡೋರು? ಸೊ ಅದಕ್ಕೆ ಕೈ ಮುಗಿದು ಕೇಳ್ತೀನಿ, ನೀವಿನ್ನೂ ಚಲೋ ಅದಿರಿ, ಪ್ಯೂರ್ ಅದಿರಿ, ಗೊತ್ತಾಯ್ತಾ ಸರ್? ಇವತ್ತು ಹುಡುಗರು ಡ್ರಗ್ಸ್ ಎಂಥವು ತೊಗೊಳತ್ತಾವ ಅಂತಂದರೆ, ಫೆವಿಕಾಲ್, ವೈಟ್ನರ್, ಗೊತ್ತಾಯ್ತಾ, ನೇಲ್ ಪಾಲಿಶ್ ರಿಮೂವರ್, ಗೊತ್ತಾಯ್ತಾ ಸರ್? ಆಮ್ಯಾಗ ಅಯೋಡಿಕ್ಸ್ ಅಂತೂ ಬ್ರೆಡ್ ಮ್ಯಾಗ ಜಾಮ್ ಹಚ್ಕೊಂಡಂಗೆ ತಿಂತಾರೆ. ಕಿಕ್ ಕೊಡ್ತೈತೆ ಅದು ಒಳಗೆ. ಮೇನ್ ಡ್ರಗ್ಸಿಗೆ ಹೊಂಟಿಲ್ಲ. ಯಾಕ್ರಿ ಆ ಡ್ರಗ್ಸ್ ಯಾಕೆ ತೊಗೊಳೋದು? ನಾನು ಕೌನ್ಸಿಲಿಂಗ್ನಾಗ ಕೇಳಿದ್ರೆ, ಅಂಕಲ್ ರೀ ಭಾಳ ಕಾಸ್ಟ್ಲಿ ರೀಪ್ಪ, ನಾವು ಕೊಡೋದಿಲ್ರಿ, ಅವ್ ನಮ್ಮ ಟೈಮಿಗೆ ಅವಂತ ನಾವು ಹುಡುಗ. ಏನು ಮತ್ತು ಅದನ್ನ ತೊಗೋಬೇಕು ಮಾಡಿ, ಇಂಥವೆಲ್ಲ ಗಂಧ ತೊಗೋಬಾರ್ದು, ನೀನು ಚಲೋ ತೊಗೋಬೇಕು. ನಾವು ಮೊದಲು ಅದನ್ನ ತೊಗೋತಿದ್ವಿ ರೀ, ಅಂಕಲ್ ರೊಕ್ಕ ಏನ್ರ ಮಾಡಿ ತೊಗೋತಿದ್ವಿ ರೀ. ಅವ್ನಪ್ಪನ ಭಾಳ ಕಾಡ್ತಾನೆ ರೀ ಅವ. ನಮಗಾರ ಬೇಕಾಗಿರ್ತಿದ್ರಿಪ್ಪ, ಒಳಗೆ ತ್ರಾಸ ಆಗ್ತಿರ್ತೈತಿ. ಇದು ಮಾತಾವಂದ ನಮ್ಗೆ ತ್ರಾಸ ಆಗ್ತಿರ್ತೈತ್ರಿ. ಅವ ಓಡಾಡ್ತಾನೆ ರೀ, ಅಲ್ಲಿ ಮೂಲ್ಯಾಗ ಬಾ, ಇಲ್ಲಿ ಸಂಧ್ಯಾಗ ಬಾ, ಅದು ಮಾಡಿ ಅಲ್ಲಿ ಹೋಗ್ತೀವಿ. ಮತ್ತು ಅದು 10 ರೂಪಾಯಿ ಇದ್ದಿದ್ದು 100 ರೂಪಾಯಿ ಅಂತಾನೆ ರೀ ಒಮ್ಗಿಲೆ. ಅದಕ್ಕೆ ಬಿಟ್ಟವ್ರಿ ಅಂಕಲ್, ನಾವೆಲ್ಲ ಬೇಡದ್ ಬಿಟ್ಬಿಟ್ಟವ್ರಿ. ಈಗ ನಾವು ಫೆವಿಕಾಲ್ ತೊಗೊಳ್ತೇವೆ ನೋಡ್ರಿ. ಇದು ಹೇಳೋದಿದೆ, ಡ್ರಗ್ ಅಡಿಕ್ಟ್ ಇದು ಹೇಳೋ ರೀತಿ. ಅವ್ನು ಮತ್ತೆ ನಿಮ್ಯಾನ್ಸ್ನಾಗ ಅಡ್ಮಿಟ್ ಮಾಡ್ಬೇಕು, ಡಿಮ್ಯಾನ್ಸಿಗೆ ತರ್ಬೇಕು, ಅವ್ನಿಗೆ ಸಾಯಿಬಾಬಾನ ಒಳಗೆ ತೊಗೋಬೇಕು ನಾನು. ಯಾಕಂದ್ರೆ ಸಾಯಿಬಾಬಾ ಭಕ್ತವ. ಆಮೇಲೆ ಹೆಂಗೆ ಹೇಳ್ತಾನೆ, ನನ್ನೊಳಗೆ ದೇವ್ರು ಬರ್ತಾರೆ ಅಂತ. ಯಾಕಂದ್ರೆ ಅದನ್ನ ತೊಗೊಂಡಾಗ ಏನೇನೋ ಆಗ್ತಾರೆ ಅವರು. ದೇವ್ರು ಬರ್ತಾರೆ, ಹಿಂಗಾತ ಹಂಗಾತ ಎಲ್ಲ ಹೇಳ್ತಿರ್ತಾರೆ. ಅದಕ್ಕೆ ನಾನು ಹಂಗೆ ಹೇಳಿದೆ, ಸುಳ್ಳು ಹೇಳಿದೆ ನಾನು. ಸಾಯಿಬಾಬಾ ನಿನ್ನೆ ಬಂದಿದ್ರೆ ನೀ ದಿನ ಅಲ್ಲಿ ಬರ್ಬೇಕಂತೆ, ನೀ ಭಜನಿ ಮಾಡ್ಬೇಕಂತ ಹೇಳಿ. ಈಗ ಭಜನಿ ಮಾಡಿ ಹೊರಗೆ ತೊಗೊಂಬಂದು ಹುಡುಗರು. ಸುಳ್ಳು ಯಾಕೆ ಹೇಳಿದ್ರಿ ಸರ್ ಅಂದರೆ, ಶ್ರೀಕೃಷ್ಣ ಪರಮಾತ್ಮ ಹೇಳ್ಯಾರ, ಸತ್ಯದ ಉಳಿವಿಗಾಗಿ ಹೇಳುವ ಸುಳ್ಳೆಲ್ಲವೂ ಸತ್ಯವೇ. ಅದಕ್ಕೆ ನಾನು ಹೇಳಿದೆ. ಸಾಯಿಬಾಬಾ ನನಗೇನು ಬಂದಿಲ್ಲ ಸರ್. ಇವನ್ನೆಲ್ಲ ಯಾಕೆ ಹೇಳತ್ತೇನೆಂದರೆ, ನೀವೇನು ಶಿಕ್ಷಣ ಅನ್ಕೊಂತ ಕುಂತಿರಲ್ಲ, ಹೌದಾ? ಇವತ್ತಿನ ಶಿಕ್ಷಣ ಏನು ಸರ್? ಪುಸ್ತಕ,
ಪಾಠ, ಪರೀಕ್ಷೆ, ಪ್ರಮಾಣ ಪತ್ರ. ಇದರ ಹಿಂದೆ ನಿಮ್ಮನ್ನ ಸಿಗಿಸಿ ಹಾಕ್ಬಿಟ್ಟಾರ ಮಂದಿ. ಮಾಸ್ತರ್ಗಳು ಹಂಗೆ, ಪೇರೆಂಟ್ಸು ಹಂಗೆ. ಪೇರೆಂಟ್ಸ್ ಕೇಳೋ ಪ್ರಶ್ನೆ ಏನು ಹುಡುಗರಿಗೆ ರೀ? ಪುಸ್ತಕ ಕೊಟ್ರನ? ಕೊಟ್ರಪ್ಪ. ಮತ್ತು ಪಾಠ ಹಂಗೆ ಹೇಳತ್ತಾರಪ್ಪ ಪರೀಕ್ಷೆವಾಗ. ಇವತ್ತೈತಿ ಹೌದಾ? ಮತ್ತು ಮುಗಿತ್ಲಾ ಪರೀಕ್ಷೆ? ಎಲ್ಲೈತಿ ಪ್ರಮಾಣ ಪತ್ರ? ಎಲ್ಲೈತಿ? ಮುಗೀತು ಇಷ್ಟೇ. ಎಲ್ಲದೂ ಪ್ರಶ್ನೆ ಇಲ್ಲಿಗೆ ಸೀಮಿತ ಐತಿ. ಇದನ್ನು ಬಿಟ್ಟು ಬೇರೆ ಐತಲ್ಲ ಸರ್. ಮನುಷ್ಯನಲ್ಲಿ ಅಗಾಧವಾದ ಶಕ್ತಿ ಇದೆ, ಆ ಶಕ್ತಿನ ಪ್ರಕಟ ಮಾಡಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ್ದೇನು? ಎಜುಕೇಷನ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಇನ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯನಲ್ಲಿ ಹುದುಗಿರೋ ಶಕ್ತಿನ ಅದನ್ನು ಪ್ರಕಟ ಮಾಡಿ ಅದರ ಪರಿಚಯ ಅವನಿಗೆ ಮಾಡಿಕೊಡೋದೇ ಎಜುಕೇಷನ್ ಅಂತ ಹೇಳಿದರು. ಎಲ್ಲಿ ಮಾಡತ್ತೀವಿ? ಅವ್ರು ಸುಮ್ಮನೆ ಅವ್ರದ್ದು ಹುಟ್ಟು ಹಬ್ಬದ ದಿವಸ ಜನವರಿ 12 ದಿವಸ ಅವ್ರ ಫೋಟೋ ಇಡೋದು, ಅವ್ರ ಮಾಲೆ ಹಾಕೋದು, ಸುತ್ತಲೂ ನಿಂತು ಒಂದು ಹಾಡು ಆಡೋದು, ಹೊಂಟು ಬಿಡೋದು. ಮತ್ತು ಯಾಕೆ ಅದನ್ನ ಹಾಕ್ಬೇಕ್ರಿ? ಅವ್ರಿಗೆ ಅಸಹ್ಯ ಯಾಕೆ ಮಾಡ್ತೀರಿ? ಇನ್ನೂ ಹೇಳಿದ್ರು ಸ್ವಾಮಿ ವಿವೇಕಾನಂದರು, ಏನು ಹೇಳಿದ್ರು? ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎಜುಕೇಷನ್ ಇಸ್ ಟು ಮೇಕ್ ಚಿಲ್ಡ್ರನ್ ಫಿಯರ್ಲೆಸ್. ಎಜುಕೇಷನ್ ಮುಖ್ಯ ಧ್ಯೇಯ ಏನಪ್ಪ ಅಂತಂದ್ರೆ, ಪ್ರೈಮರಿ ಆಬ್ಜೆಕ್ಟ್ ಅಂದರೆ ಅವ್ರು ಫುಲ್ ಧೈರ್ಯವಂತರ ಆಗ್ಬೇಕು ಹುಡುಗರು. ನಮ್ಮ ಹುಡುಗರು ಧೈರ್ಯವಂತರ ಆಗ್ತಾರೆ. 17 ವರ್ಷ ಎಜುಕೇಷನ್ ಮಾಡ್ಕೊಂಡು ಹೊರಬಿದ್ದ ಕೂಡಲೇ 10,000 ರೂಪಾಯಿ ಕೇಳಕ್ಕೆ ಅಂಜಾಕತ್ತಾರ. ತನ್ನ ಪಗಾರ ತಾ ಕೇಳಕ್ಕೆ ಅಂಜಾಕತ್ತಾನೆ. ಸರ್ ಎಟ್ರ ಕೊಡ್ರಿ ಸರ, ಏನಾರ ಮಾಡಿರಿ ಸರ, ನಡೀತೈತೆ ಸರ, ಮನೆ ತ್ರಾಸ ಐತೆ ಸರ. ಭಿಕ್ಷುಕಂದು ಸೃಷ್ಟಿ ಮಾಡಿದ್ವಿ ಹೆಂಗೆ ನಾವು 17 ವರ್ಷ ಆದ್ಮೇಲೆ? ಹಿಂಗಂದ್ರೆ ನಮ್ಮ ಯುವಕರಲ್ಲಿ ಶಕ್ತಿ ಇಲ್ಲ ಅಂತೀರೇನ? ಐತಿ, ಬಟ್ ಅದು ತೋರಿಸ್ಕೊಡೋರು ಯಾರು ಇಲ್ದಂಗೆ ಆಗ್ಯಾರ. ಅಲ್ಲಿ ಶಿಕ್ಷಕರ ಪಾತ್ರ, ಸಂಸ್ಥೆಯ ಮುಖ್ಯಸ್ಥರ ಪಾತ್ರ, ಪಾಲಕರ ಪಾತ್ರ ಸಿಕ್ಕಾಪಟ್ಟೆ ಇದೆ. ಹೌದಾಯ್ತಾ? ಸೊ ಹಿಂದುಳಿದ ಕರ್ನಾಟಕ ಕಲ್ಯಾಣ ಕರ್ನಾಟಕವಾಗಬೇಕಂದ್ರೆ ನೀವು ಎಚ್ಚರ ಆಗಬೇಕು, ಆ ಅರಿವಿನ ದೀಪವನ್ನು ಪ್ರಜ್ವಲಿಸಬೇಕು. ಅಲ್ಲಿವರೆಗೆ ಸರ್ ಮಾತು ಚಲೋ ಅನ್ನಿಸ್ತಾವ, ಬೆಸ್ಟ್ ಅನ್ನಿಸ್ತಾವ, ಭಾರಿ ಅನ್ನಿಸ್ತಾವ. ನೀವು ನನಗೆ ಹೊಗಳ್ತೀರಿ, ನಾವು ನಿಮಗೆ ಹೊಗಳ್ತೀವಿ, ವಾ ಅಂತೀರಿ, ನಮ್ಮ ಜೊತೆ ಸೆಲ್ಫಿ ತೆಗೆಸ್ಕೊತೀರಿ. ಹೌದಾ? ನಾವು ಮಸ್ತ್ ಮಜಾದಾಗ ಇರ್ತೀವಿ, ನಮ್ದು ವೆಯ್ಟ್ ಹೆಚ್ಚಿಗೆ ಆಗ್ತೈತಿ ಖುಷಿಲೇ. ಇಷ್ಟ ಅಲ್ಲಿಗೆ ಬಂದು ನಿಂದ್ರುದು. ಅದು ದಯಮಾಡಿ ವಾಪಸ್ ಹೋದ ತಕ್ಷಣ ನಂದೇನು ಕೆಲಸ ಅಂತ ಡಿಸೈಡ್ ಮಾಡಿ. ಇದೊಂದು ಹೇಳಿ ಸ್ಟಾಪ್ ಮಾಡ್ತೀನಿ. ನಂದೇನು ಕೆಲಸ ಅಂತೇಳಿ. ಹೌದೈತಾ? ಕೆಲಸ ಡಿಸೈಡ್ ಮಾಡುವಾಗ ಹೆಂಗೆ ಮಾಡುವುದಂತ ವಿಚಾರ ಮಾಡಬೇಡ್ರಿ, ಏನು ಮಾಡುವುದಂತ ವಿಚಾರ ಮಾಡಿರಿ. ಮೊದಲು ದ ಫಸ್ಟ್ ಕ್ವಶನ್ ದ್ಯಾಟ್ ಶುಡ್ ಕಮ್ ಇಸ್ ವಾಟ್, ನಾಟ್ ಹೌ. ಈ ಹೌ ಅಂತ ಕೇಳಿದರೆ ಏನು ಮಾಡೋಕ್ಕಾಗುತ್ತಿಲ್ಲ. ಫಸ್ಟ್ ಕ್ವಶನ್ ಏನು? ವಾಟ್. ಗೊತ್ತಾಯ್ತಾ ಸರ್? ಈಗ 2025ರಲ್ಲಿ ಓಕೆ ಇದು ಆಗಬೇಕು ಅಂತ ಪಾಟೀಲ್ಜಿ ಆಲ್ರೆಡಿ ವಾಟ್ ಅಂತ ಡಿಸೈಡ್ ಮಾಡ್ಯಾರ. ಹೆಂಗೆ ಆಮೇಲೆ ಚಾಲೂ ಆಗ್ತದೆ. ಫಸ್ಟ್ ವಾಟ್ ಅಂತ ಡಿಸೈಡ್ ಆಗ್ತಿಲ್ಲೋ? ಸೊ ನಿಮ್ಮ ಜೀವನದಲ್ಲಿ ವಾಟ್ ಡಿಸೈಡ್ ಮಾಡಿ, ಅದಕ್ಕೆ ಕಮಿಟ್ಮೆಂಟ್ ಅಂತಾರೆ. ವಾಟ್ ಈಸ್ ಕಮಿಟ್ಮೆಂಟ್? ಕಮಿಟ್ಮೆಂಟ್ ಈಸ್ ಎ ಪ್ರಾಮಿಸ್ ಮೇಡ್ ಟು ಯುವರ್ ಸೆಲ್ಫ್ ವಿತೌಟ್ ಹ್ಯಾವಿಂಗ್ ಎನಿ ಗ್ಯಾರಂಟಿ ಆಫ್ ರಿಸಲ್ಟ್ಸ್. ಹಿಂಗ ಆಗ್ತಿದೆ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಯು ಕಮಿಟ್ ಯುವರ್ ಸೆಲ್ಫ್. ನಿನಗೆ ನೀನೇ ಕಮಿಟ್ಮೆಂಟ್ ಮಾಡ್ತೀನಿ. ಇಲ್ಲ ಸರ್, ನನ್ನ ಜೀವಮಾನದಲ್ಲಿ 1,000 ವಿದ್ಯಾರ್ಥಿಗಳ ಜೀವನದಲ್ಲಿ ನಾ ಪರಿಣಾಮ ಬೀಳ್ತೀನಿ. ಹೌದಾ? ಇದು ವಾಟ್, ದಿಸ್ ಇಸ್ ಕಮಿಟ್ಮೆಂಟ್. ಹೆಂಗೋ ಅಂದ್ರೆ ಗೊತ್ತಿಲ್ಲರಿ, ಬಟ್ ನಾ ಮಾಡವ. ಹಂಗಂದ್ರೆ ಆಗ್ತೈತಿ. ಹೌದ್ರಿ, ನಂಗೆ ಗೊತ್ತಿಲ್ಲ. ಹಿಂಗೆ ಹುಚ್ಚ ಅಂತಾರೆ. ಯಾವಾಗ ಜಗತ್ತಿನ ಹುಚ್ಚ ಆಗ್ತೈತಿ, ಯಾವಾಗ ನೀನು ನೋಡಿ ನಗ್ತೈತಿ, ಅವಾಗ ನಿಂಗೆ ಅಪ್ರೂವಲ್ ಸಿಕ್ಕಂಗೆ ಅದು ಮಾಡೋಗಿ ಅಂದ್ರೆ ದಾರಿ ಕರೆಕ್ಟ್ ಐತೆ ಅಂದಾಗ. ಹೆಂಗಿರ್ಬೇಕು ಸರ್ ಕಮಿಟ್ಮೆಂಟ್? ಹೆಂಗಿರ್ಬೇಕು? ಒಂದು, ನಿನ್ನ ಕಮಿಟ್ಮೆಂಟ್ ಕೇಳಿದ ಕೂಡ ಜಗತ್ತು ನೀನು ಹುಚ್ಚ ಅನ್ಬೇಕು. ಎರಡನೇದು, ನೀನು ನೋಡಿ ನಗಬೇಕು. ಇದು ಹೊರಗಡೆಯಿಂದ ಒಳಗೆ ಬರೋದು. ಕಮಿಟ್ಮೆಂಟ್ ಅಂದ್ರೆ ಹೆಂಗಿರ್ಬೇಕು? ಒಳಗಡೆಯಿಂದ ಹೆಂಗೆ ಬರ್ಬೇಕಂದ್ರೆ ಒಳಗೆ ಒಂದು ಸೆಲ್ಫ್ ಡೌಟ್ ಇರಬೇಕು. ಎಲ್ಲೋ ಒಂದು ಕಡೆ ಡೌಟ್ ಇರಬೇಕು, ಅಂಜಿಕೆ ಇರಬೇಕು. ಹಿಂಗೆ ಅಂದ್ಬಿಟ್ಟಿಪ್ಪ ಆಗ್ತಿತ್ತು ಇಲ್ಲೋ ಅನ್ನೋದು ಒಂದು ಸ್ವಲ್ಪ ಡೌಟ್ ಇರಬೇಕು, ಸ್ವಲ್ಪ ಅಂಜಿಕೆ ಇರಬೇಕು. ಒಳಗೆ ಅಂಜಿಕೆ ಡೌಟ್ ಇರ್ಬೇಕು, ಹೊರಗೆ ಹುಚ್ಚ ನಗಬೇಕು. ಅವಾಗ ನೀ ಕರೆಕ್ಟ್ ದಾರಿಯಾಗದಿ ಅಂದಾಗ. ನೀವೆಲ್ಲರನ್ನೂ ಮೆಚ್ಚಿಸಕ್ಕೆ ಹೊಂಟ್ರಿ ಅಂದ್ರೆ ಸರ್ ನಿಮ್ಮ ಸಾಮರ್ಥ್ಯನ ಕೆಳಗೆ ಹೋಗ್ತದೆ. ಕ್ಲಿಯರ್ ಸರ್? ಸೊ ದ ಫೈನಲ್ ಮೆಸೇಜ್ ಈಸ್, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಹೇಳಿದ್ದು ಏನು ಹೇಳಿದ್ರು? ಮೆಜೆಸ್ಟಿಕ್ ಬಿಲ್ಡಿಂಗ್ಸ್ ಆ್ಯಂಡ್ ಕಾಸ್ಟ್ಲಿ ಇಕ್ವಿಪ್ಮೆಂಟ್ಸ್ ಕ್ಯಾನ್ ನೆವರ್ ಬಿ ಎ ಸಬ್ಸ್ಟಿಟ್ಯೂಟ್ ಫಾರ್ ಎ ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಕಾಸ್ಟ್ಲಿ ಇಕ್ವಿಪ್ಮೆಂಟ್ಸ್ಗಳು ಗ್ರೇಟ್ ಇನ್ಸ್ಪೈರಿಂಗ್ ಟೀಚರ್ನ ರಿಪ್ಲೇಸ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಟೆಕ್ನಾಲಜಿ ಬರಲಿ ಬಿಡಲಿ ಆಗಲಿ, ನೀವು ಒಳ್ಳೆ ಟೀಚರ್ ಆಗ್ರಿ. ಯಾರು ಮ್ಯಾನೇಜ್ಮೆಂಟ್ನಿಂದ ಬಂದಿರಾ ಒಳ್ಳೆ ಟೀಚರ್ನ ಸೃಷ್ಟಿ ಮಾಡಿರಿ. ಆ ಟೀಚರ್ ಟ್ರೈನಿಂಗಿಗೆ 1 ದಿವಸ 2 ದಿವಸ ಮಾಡಿ ಬಿಡಕ್ಕೆ ಹೋಗ್ಬಿಡ್ರಿ. ಒಂದು 8-9 ತಿಂಗಳದ್ದು ಬಂದು ಒಂದು 5-6 ತಿಂಗಳದಾರ ಒಂದು ಕೋರ್ಸ್ ಮಾಡಿರಿ ಅವ್ರಿಗೆ. ಆಮೇಲೆ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ನಾವೆಲ್ಲ ಏನೋ ಅದು ಆ ಪ್ರಯತ್ನದಲ್ಲಿದ್ದೇವೆ. ರೆಡ್ಡಿ ಸರು, ನಾವು, ಓಕೆ, ಪಾಟೀಲ್ಜಿ ಅವ್ರದ್ದು ಒಂದು ಆಶೀರ್ವಾದದಿಂದ, ಸಿದ್ದೇಶ್ವರ ಅಪ್ಪಗಳ ಒಂದು ಆಶೀರ್ವಾದದಿಂದ ಏನೋ ನಡೆದಿದೆ. ಒಂದು ಸ್ಮೈಲ್ ಸ್ಕೂಲ್ಸ್ ಮಾಡಬೇಕು, ಅವ್ರಿಗೆ ಟ್ರೈನಿಂಗ್ ಮಾಡಬೇಕು. ಎಷ್ಟೋ ಹಂತದಲ್ಲಿ ಎಷ್ಟೋ ಸ್ಕೂಲ್ ಓನರ್ಸ್ ಈಗ ನನ್ನ ಕಡೆ ಬಂದು ಟ್ರೈನಿಂಗ್ ಮಾಡ್ಕೊಂಡ್ರು. ಸ್ಮೈಲ್ ಟೀಚರ್ಸ್ ಅಂತ ಟ್ರೈನಿಂಗ್ ಮಾಡಿದ್ವಿ ದಾಂಡೇಲಿಯಲ್ಲಿ. ಸ್ಮೈಲ್ ಸೈನ್ಸ್ ಟೀಚರ್ಸ್ ಅಂತ ವರ್ಕ್ ಮಾಡಿದ್ವಿ. ದೆನ್ ಸ್ಮೈಲ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಬಗ್ಗೆ ಮಾಡಿದ್ವಿ. ರೈಟ್, ಇದು ನಡೆದಿದೆ, ಪ್ರಯತ್ನ ನಡೆದಿದೆ. ಆ ಪ್ರಯತ್ನದಲ್ಲಿ ಸೇರ್ಕೊಳ್ರಿ. ರೈಟ್, ಆ್ಯಂಡ್ ಮೇಕ್ ಯುವರ್ ಸ್ಕೂಲ್ ದ ಬೆಸ್ಟ್ ಸ್ಕೂಲ್. ಯಾಕಂದರೆ ಇದು ಬೆಂಕಿದ್ದಂಗೆ
ಓಕೆ, ಇದನ್ನ ಆಗವಲ್ದ್ರಿ ಅಂದರೆ ಇದನ್ನ ಬಿಟ್ಬಿಡ್ರಿ. ಬಟ್ ಅದನ್ನ ಮಾಡಬೇಕಂದ್ರೆ ಅದ್ರ ಜೊತೆ ಆಡಕ್ಕೆ ಹೋಗ್ಬೇಡ್ರಿ. ಅದು ಕರೆಕ್ಟಾಗಿ ವಿನಿಯೋಗ ಮಾಡ್ಕೊಂಡ್ರೆ ಎಷ್ಟೋ ಜನರ ಜೀವನದಲ್ಲಿ ಬೆಳಕು ಮೂಡಿಸ್ಬೋದು. ಗೊತ್ತಾಯ್ತಾ ಸರ್? ಒಳಗೇನು ತಲೆಯಾಗ ಹುಚ್ಚಿರ್ಬೇಕು, ಎದ್ಯಾಗ ಕಿಚ್ಚಿರ್ಬೇಕು. ಬಟ್ ಕಿಚ್ಚಿನಿಂದ ಬೆಳಕು ಬರಬೇಕು, ದೀಪ ಹತ್ತಬೇಕು, ಬೆಂಕಿ ಹತ್ತಬಾರ್ದು. ಗೊತ್ತಾಯ್ತಾ ಸರ್? ಅಷ್ಟು ಮಾಡಿದರೆ ಐ ಥಿಂಕ್ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಸೊ ಇಷ್ಟು ಹೇಳಿ ಐ ವಿಲ್ ಸ್ಟಾಪ್. ಥ್ಯಾಂಕ್ ಯು ಸೋ ಮಚ್.